ಟೆನ್ಷನ್ 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 ಸ್ಟಾರ್ಟ್ ಆಯ್ತು ಟೆನ್ಷನ್ ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು. ಹಾಯ್ ಹಲೋ ನಮಸ್ಕಾರ. ಟೆನ್ಷನ್ ಫ್ರೀ ಬಿಂದಾಸ್ ರೈಡ್ಗೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಬದುಕಿನಲ್ಲಿ ಎಲ್ಲರಿಗೂ ಏನಲ್ಲ ಏನು ಟೆನ್ಷನ್ ಇದ್ದೇ ಇರುತ್ತೆ. ಮನೆಗೆ ಹೋದರೆ ಟೆನ್ಷನ್ನು, ಆಫೀಸಿಗೆ ಹೋದರೆ ಟೆನ್ಷನ್ನು, ಯಾರ ಸಹವಾಸನೂ ಬೇಡ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅಲ್ಲೂ ಏನಾದರೂ ಒಂದು ಟೆನ್ಷನ್ನು. ಈ ಟೆನ್ಷನ್ ಅನ್ನೋವಂಥ ಪದವನ್ನೇ ಇಟ್ಕೊಂಡು ಒಂದು ಹೊಸ ಥಿಯರಿ ಕಟ್ಕೊಡೋದಕ್ಕೆ ಒಂದು ಕ್ರಿಯೇಟಿವ್ ಟೀಮ್ ನಮ್ಮ ಜೊತೆ ಜಾಯ್ನ್ ಆಗಿದೆ. ಇದು ಒಂದು ಅಪರೂಪದ ಸಂಗತಿ ನಿಜವಾಗ್ಲೂ. ಕನ್ನಡ ಸುದ್ದಿವಾಹಿನಿಗಳ ಇತಿಹಾಸದಲ್ಲಿ ಒಂದು ಆಲ್ಬಮ್ ಸಾಂಗನ್ನು ನ್ಯೂಸ್ ಚಾನಲ್ ಮೂಲಕ ರಿಲೀಸ್ ಮಾಡಿದ್ದೀವಿ. ಆ ಒಂದು ವಿಶೇಷವಾದಂಥ ಕ್ಷಣಕ್ಕೆ ಕರ್ನಾಟಕ ನ್ಯೂಸ್ ಬೀಟ್ ಸಾಕ್ಷಿ ಆಗ್ತಾ ಇದೆ. ನನಗೂ ಕೂಡ ಈ ಕಾರ್ಯಕ್ರಮ ಮಾಡೋದಕ್ಕೆ ಲೈಟಾಗಿ ಟೆನ್ಷನ್ ಆಗ್ತಾ ಇದೆ. ಆ ಟೆನ್ಷನನ್ನು ಮೊಟಕುಗೊಳಿಸಿ ಒಂದು ಹೊಸ ಮಜವನ್ನು ಓಪನ್ ಮಾಡ್ತಾ ಹೋಗ್ತೀನಿ. ಅದರ ಸೃಷ್ಟಿಕರ್ತರು ಗಿರೀಶ್ ಕೃಷ್ಣಮೂರ್ತಿಯವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಬಿಡ್ತೀನಿ. ಹಾಯ್ ಗಿರೀಶ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಕಾರ್ತಿಕ್ ಅವರೇ, ನಮಸ್ತೆ. ಮೊದಲಿಗೆ ಸಮಸ್ತ ಕರ್ನಾಟಕ ಜನರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ಸೊ ಈ ಸಾಂಗ್ ಸೃಷ್ಟಿಯಾಗ ಕಾರ್ಯಕರ್ತರು ಮೊದಲನೇ ಯಾರು ಸೃಷ್ಟಿಕರ್ತರು ಅವರೇ ಇಂಡೈರೆಕ್ಟಾಗಿ. ಸೊ ಎರಡನೇ ಸೃಷ್ಟಿಕರ್ತ ನಾನು ಅಂತ ಹೇಳಬೇಕು. ಅಲ್ಲ, ನಿಮ್ಮ ಟೀಮ್ಗೆ ಏನು ಟೆನ್ಷನ್ ಕೊಟ್ಟಿಲ್ಲ ತಾನೆ? ಹೌದಾ? ನೋಡಿ, ನಾನು ಫ್ರೀಯಾಗಿ ಆರಾಮಾಗೇ ಇದ್ದೀನಿ. ನಾನೇನು ಟೆನ್ಷನ್ ತೊಗೊತಾ ಇಲ್ಲ. ಆ್ಯಕ್ಚುಲಿ ನೀವು ಟೆನ್ಷನ್ ತೊಗೊತಾ ಇದ್ದೀರಾ ಕಾರ್ತಿಕ್? ಅಲ್ಲ, ನಿಮ್ಮ ಟೀಮ್ಗೆ ಏನು ಟೆನ್ಷನ್ ಕೊಟ್ಟಿಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ಅವರೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ. ಇಲ್ಲ, ನಿಮ್ಮ ಟೀಮ್ ತುಂಬ ಕಂಪ್ಲೇಂಟ್ ಹೇಳಿದೆ ನಿಮ್ಗೆ. ಹೌದಾ? ಅವ್ರನ್ನೇ ಕರೆದ್ಬಿಡಿ. ಹೌದಾ? ಕರೆದ್ಬಿಡೋದು ಹಂಗಿದ್ರೆ ಸತ್ಯ ಇತ್ಯರ್ಥ ಆಗೋಗಿ. ಹೌದಾ? ಖಂಡಿತ. ಹಂಗಿರೆ ಟೀಮ್ ಟೆನ್ಷನ್ ಟೀಮ್ ಗಿರೀಶ್ ಕೃಷ್ಣ is back. ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ ಇದು ಎಂತ ಬಾಳು ನಮ್ದು. ಟೆನ್ಷನ್ 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 ಸ್ಟಾರ್ಟ್ ಆಯ್ತು ಟೆನ್ಷನ್, ಸೋಮವಾರ ಬಂದ್ಬಿಟ್ರೆ ಸ್ಟಾರ್ಟ್ ಆಯ್ತು ಟೆನ್ಷನ್. ಕ್ಯಾಬ್ ಡ್ರೈವರ್ ಬೋರ್ಡಿಂಗ್, OTP ಲಾಗಿನ್, ಪ್ರೊಡಕ್ಷನ್ ಕ್ವಾಲಿಟಿ, ಟಾರ್ಗೆಟ್ ಟ್ರೈನಿಂಗ್, ಮೀಟಿಂಗ್ ರಿಪೋರ್ಟಿಂಗು, ದಿನಾನು ಇದೆ ಗೋಳು, ಮ್ಯಾನೇಜರ್ ಟೀಯಲ್ಲೂ ಯಾವಾಗ್ಲೂ ಬಾಕ್ಸಿಂಗು. ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ ಇದು ಎಂತ ಬಾಳು ನಮ್ದು. ಈ ಟೆನ್ಷನ್ ಗಿರೀಶ್ ಅವರು ಬರೀ ಟೆನ್ಷನ್ ಕೊಡ್ತಾರೆ ಅನ್ಕೊಂಡಿದ್ದೆ. ಆದರೆ ಯಾಕೋ ನನಗೆ ಈಗ ಟೀಮ್ ಬಂದ ಮೇಲೆ ಸ್ವಲ್ಪ ಡೌಟ್ ಹೊಡಿತಾ ಇದೆ. ಗಿರೀಶ್ ಅವರು ಏನಾದರೂ ಸುಳ್ಳು ಹೇಳ್ತಾರ ಅಂತ. ಆದರೆ ಸತ್ಯ ಹೇಳ್ತೀನಿ ಅಂತ ಪ್ರೂವ್ ಮಾಡೋದಕ್ಕೆ ಈಗ ಅವ್ರ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಗಿರೀಶ್ ಅವರು. ಹೇಳಿ, ಸುಳ್ಳು ಹೇಳಿಲ್ಲ ತಾನೆ? ಖಂಡಿತ ಸರ್, ಸುಳ್ಳು ಹೇಳಿಲ್ಲ. ಅಕಸ್ಮಾತ್ ನಿಮ್ಗೆ ಹಂಗೂ ಡೌಟ್ ಇದ್ರೆ ಅವ್ರ ಹತ್ರನೇ ವಿಚಾರಿಸ್ಕೊಂಬಿಡಿ. ಏನಕಂದ್ರೆ ತುಂಬಾ ಟೆನ್ಸ್ಡ್ ಆಗಿದ್ದಾರೆ ಟೀಮ್. ಯಾಕೆ? ಹೌದಾ? ಹಂಗೆ ಇಂಟ್ರೊಡ್ಯೂಸ್ ಮಾಡ್ಬಿಡ್ಲಾ? ಅವ್ರನ್ನೇ ಕೇಳ್ಬಿಡ್ತೀರಾ? ಸತ್ಯ ಅವ್ರ ಬಾಯಿಂದಾನೆ ಆಚೆ ಬರಲ್ಲ. ಓಕೆ, ಹಂಗೆ ಫಸ್ಟ್ ನಾನು ಹೊರಗಡೆಯಿಂದ ಹೋಗ್ತೀನಿ. ಓಕೆನಾ? ನೋಡಿ, ಇವರು ಸಂತೋಷ್ ಅಂತ. ಅವರು ನಮಸ್ತೆ. ಇವರು ಸುಮಾರು ಪ್ರೋಗ್ರಾಮ್ಸ್ಗಳು ಕೊಟ್ಟಿದ್ದಾರೆ, ಡ್ಯಾನ್ಸ್ ಶೋಸ್ ಕೊಟ್ಟಿದ್ದಾರೆ, ನಮ್ಮ ಹಂಸಲೇಖ ಅವ್ರ ಕಡೆಯಿಂದ ಎಲ್ಲ ಶೋಸ್ ಕೊಟ್ಟಿದ್ದಾರೆ. ಸೊ ಸುಮಾರು ಇಂಡಸ್ಟ್ರಿನಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ. ಸೊ ಅಂದರೆ ಅದು ಇದು ಸಣ್ಣ ಪುಟ್ಟ ಮಾಡ್ತಾ ಸ್ವಲ್ಪ ಬೆಳಗ್ಗೆ ಅವಾಗ ಬರ್ತಾರೆ. ತಂಡದ ಒಳ್ಳೆ ಸದಸ್ಯ ಅನ್ಬೋದು. ಖಂಡಿತ ಸರ್. ತುಂಬ ಡಿಸಿಪ್ಲಿನ್ಡ್, ಡೀಸೆಂಟ್. ಅವ್ರು ನೋಡ್ರೆ ಗೊತ್ತಾಗುತ್ತೆ ನೋಡಿ, ಸಂತೋಷ್ ಅಂತ. ಸೊ ಇವರು ನಮ್ಮ ಕ್ಯಾಮ್ರಾಮೆನ್ನು. ಸೊ ಇದೆಲ್ಲ ಏನೇ ನಮ್ಮ ಸಾಂಗ್ ಕ್ಯಾಪ್ಚರ್ ಆಗಿದ್ರು ಇವ್ರ ದಯೆಯಿಂದ. ಸೊ ಇವರು ಸಾಗರ್ ಜಿ ರಮೇಶ್ ಅಂತ. ಸೊ ಇವರು ಸುಮಾರು ತುಂಬ ಪ್ಯಾಷನೇಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇನ್ಸ್ಟಾದಲ್ಲೂ ಎಲ್ಲದರಲ್ಲೂ ಸ್ವಲ್ಪ ತುಂಬ ಆ್ಯಕ್ಟಿವ್ ಇದ್ದಾರೆ. ಸೊ ಇವರು ನಮ್ಮ ಕ್ಯಾಮ್ರಾಮನ್ನು. ಸೊ ನೆಕ್ಸ್ಟು ಬಂದರೆ ಇವರು ಭೂಮಿ ಅಂತ. ಇವರು ತುಂಬ ಇನ್ಸ್ಟಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸೊ ತುಂಬ ಪ್ಯಾಷನೇಟು, ಕಾಲೇಜ್ ಹುಡುಗಿ ಇವರು. ಸೊ ಈಗ ಕಾಲೇಜ್ ಪಾಸ್ ಔಟ್ ಆಗಿ MNCಗೆ ಇಳಿದಿದ್ದಾರೆ. ಸೊ ಅದಕ್ಕೆ ಇವ್ರನ್ನ ಹಾಕೊಂಡ್ವಿ. ಸೊ ಆ್ಯಪ್ಟ್ ಆಗಿರೋ ಹುಡುಗಿ ಅಂತ. ಇನ್ಸ್ಟಾದಲ್ಲಿ ಟೆನ್ಷನ್ ಕೊಡ್ತಾ ಇರ್ತಾರೆ, ಸುಮಾರು ಜನ ಕೊಡ್ತಾರೆ. ಸೊ ಇನ್ನು ನೆಕ್ಸ್ಟ್ ಅವರು ದೀಪಕ್ ಅಂತ. ಅವರು ದೀಪಕ್ ಇಂಡಸ್ಟ್ರಿನಲ್ಲಿ ಸುಮಾರು ದೊಡ್ಡ ನಮ್ಮ ಶಿವಣ್ಣ ಅವರಿಂದ ಹಿಡಿದು ಸುಮಾರು ಆ್ಯಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅದು ಇದು ವಿಲನ್ ರೋಲ್ಗಳು ಅದು ಇದು ಅಂತ. ಸೊ ನೆಕ್ಸ್ಟ್ ಶಾರ್ಟ್ ಮೂವಿನೂ ಮಾಡ್ತಾ ಇದ್ದಾರೆ. ಅವರು ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ದಾರೆ. ಸೊ ಇದು ನಮ್ಮ ಟೀಮು. ಸೊ ಇನ್ನು ಮುಂದೆ ನೀವು ವಿಚಾರಿಸ್ಕೋಬಹುದು ಡೌಟ್ ಇದ್ರೆ. ಈಗ ಹೇಳಿ, ನಿಮ್ಮ ಟೀಮಲ್ಲಿ ಯಾರು ಜಾಸ್ತಿ ಕಾಟ ಕೊಟ್ಟಿದ್ದು ನಿಮಗೆ?
ನನಗೆ ಕಾಟ ಕೊಟ್ಟಿದ್ದೆ ನೋಡಿ. ಇವರೇ ನಮ್ಮ ಕ್ಯಾಮ್ರಾಮನ್ ಇದ್ದಾರೆ. ಅಯ್ಯೋ ಹಂಗ್ ಕಾಣಿಸೋದೇ ಇಲ್ವಲ್ಲ ಇವರು. ಆದ್ರೂ ಕಾಟ ಕೊಟ್ಟಿದ್ದಾರೆ. ಕೊಡ್ಲೇಬೇಕು ಸರ್. ಅಂದ್ರೆ ನಿಮಗೂ ಇನ್ನೊಂದು ಒಳಗಡೆ ಮುಖ ಇದೆ ಅಂತ ಆಯ್ತು. ಸರ್ ಆಕ್ಚುಲಿ ಮೇಲೆ ಯಾರು ಸ್ವಲ್ಪ ಸ್ಮೂತ್ ಆಗಿರ್ತಾರಲ್ಲ ಅವರೇ ಕಾಟ ಕೊಡೋದು ಜಾಸ್ತಿ. ನಾವು ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಕಾಣಿಸ್ತೀವಿ. ನಾವು ಸ್ವಲ್ಪ ತುಂಬಾ ಹೊರಡೆಯಿಂದ ನಿಮಗೆ ಗೊತ್ತಿರಬೇಕು, ತುಂಬಾ ಮೃದು ಮನ್ಸಿನವರು. ಗಿರೀಶ್ ಅವರು ಟೆನ್ಷನ್ನೇ ಕೊಡಲ್ಲ ಬಿಡಿ, ನಿಮಗ್ ಗೊತ್ತಲ್ವಾ? ನಿಮ್ಗೆ ತುಂಬಾ ಒಳ್ಳೆಯವರು, ಟೆನ್ಷನ್ ಕೊಡಲ್ಲ, ದಿನಕ್ಕೆ 12 ಸಲ ಫೋನ್ ಮಾಡಲ್ಲ, ತುಂಬಾ ಒಳ್ಳೆಯವರು. ಕಾರ್ತಿಕ್ ಅವರು ಆಗಲ್ಲ ಟೆನ್ಷನ್ ಆಗ್ಬಿಡುತ್ತೆ ಪಾಪ. ಇಲ್ಲ ಅದೇ ತುಂಬಾ ಫೋನ್ ಮಾಡ್ತೀನಿ ಅಂತ ಅವರು ಪಾಪ ಟೆನ್ಷನ್ ತಗೊಂಡ್ಬಿಡ್ತಾರೆ ಕಾರ್ತಿಕ್ ಅವರು. ಅಲ್ಲ ನಿಮ್ಗಳಿಗೇನು ಫೋನ್ ಮಾಡಲ್ಲ ತಾನೆ? ಹೇಳಿ, ನಿಮ್ದೇನಾದ್ರೂ ದೂರ ಇದ್ರೆ ಕೊಡ್ಬೋದು ಇಲ್ಲಿ. ಫೋನ್ಗಳು ಬರ್ತಾ ಇರುತ್ತೆ, ಅಪ್ಡೇಟ್ಗಳು ಕೇಳ್ತಾ ಇರ್ತಾರೆ. ಸೊ ಕರೆಕ್ಟ್ ಟೈಮ್ಗೆ ಪಂಚುಯಾಲಿಟಿ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಹಾಗೆ ತುಂಬ ಸ್ಟ್ರಿಕ್ಟ್ ಆ ಇದರಲ್ಲಿ. ಸೊ ದಟ್ ಈಸ್ ರಿಯಲಿ ಗುಡ್. ರಾತ್ರಿ 12 ಗಂಟೆಗೆ ಏನಕ್ಕೆ ಕಾಲ್ ಮಾಡ್ತಾರೆ? ಅಲ್ಲ ಅವ್ರು ಅಲ್ಲ ಕೆಲಸದಲ್ಲಿ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ. ದಿನ ಯಾವುದು ರಾತ್ರಿ ಯಾವುದು ಗೊತ್ತಾಗಲ್ಲ ಪಾಪ. ನಾವು ಆಫೀಸಿಂದ ಮುಗಿಸ್ಕೊಂಡು ಬಂದಿರ್ತೀವಿ, ನಾವು ಫುಲ್ ಸುಸ್ತಾಗಿರ್ತೀವಿ. ಅವಾಗ ಫೋನ್ ಮಾಡಿಬಿಟ್ಟು ಬಾರು ಬೇಗ ರೆಡಿಯಾಗಿದ್ದೀವಿ ಶಾರ್ಟ್ಗೆ ಬಾ ಬೇಗ ಅಂತ. ರಟಕ್ಕಂತ ನಾವು ರೆಡಿಯಾಗಿ ಈ ಕಡೆ ಬರಬೇಕು. ಸೊ ಅದೇ ಸ್ವಲ್ಪ ಟೆನ್ಷನ್ ಕೊಡ್ತಾರೆ ಅವಾಗ. ಡೆಡಿಕೇಶನ್ ಹಿಂಸೆ ಅಲ್ಲ. ನೀವು ಹೇಳಿ ಸರ್, ನಿಮ್ಮ ಕಂಪ್ಲೇಂಟ್ ಹೇಳಿ ಸರ್. ಅವ್ರು ಏನಂದರೆ ಮೇಯ್ನು ಶಾರ್ಟ್ ಗ್ಯಾಪ್ನ ಬಂದಾಗೆಲ್ಲ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಇಂಥ ಶಾರ್ಟ್ ಹಿಂಗೆ ಮಾಡೋಣ ಸಾಗರ್, ಹಿಂಗಿದೆ, ಈ ಥರ ಹಿಂಗೆ ಬರಬೇಕು, ಇಂಥ ಶಾರ್ಟ್ ಮೇಲಿಂದ ಬರಬೇಕು, ಕೆಳಗಡೆಯಿಂದ ಬರಬೇಕು, ಇಂಥ ಶಾರ್ಟ್ಸ್ ಎಲ್ಲ ಹಿಂಗಿರಬೇಕು ಅಂತ ಹೇಳ್ತಿರ್ತಾರೆ. ಸೊ ಆ ಡೆಡಿಕೇಶನ್ ಅವ್ರದ್ದು ತುಂಬ ಮೆಚ್ಚಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಮಾಡಿ ಕೇಳಿದಾಗೇನೆ ತುಂಬ ಇಷ್ಟ ಆಯಿತು. ನಾವು ಕುತ್ಕೊಂಡು ತುಂಬ ಡಿಸ್ಕಷನ್ ಮಾಡಿ ಈ ಸಾಂಗ್ನ ಪ್ರಿಪೇರ್ ಮಾಡಿದ್ದೀವಿ ಸರ್. ತುಂಬ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನು ಮೇಕಿಂಗ್ ನೋಡ್ತಾ ಇದ್ದೆ. ಗಿರೀಶ್ ಅವರು ತುಂಬ ಟೆನ್ಷನ್ ತಗೊಂಡೇ ಸಾಂಗು ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ವಿಚಾರ. ಹೇಳಿ ನಿಮ್ಮ ದೃಷ್ಟಿಯಲ್ಲಿ ಟೆನ್ಷನ್ ಗಿರಿ ಅವರು. ಆಬ್ವಿಯಸ್ಲಿ ಒಂದು ಆಲ್ಬಮ್ ಸಾಂಗ್ ಆಗಲಿ ಇಲ್ಲ ಒಂದು ಶೂಟ್ ಆಗಲಿ ಏನೋ ಮಾಡ್ತೀವಿ ಅಂತಂದರೆ ಟೆನ್ಷನ್ ಇದ್ದಿದ್ದೆ ಅಲ್ವಾ. ಒಂದು ಪರ್ಫೆಕ್ಷನ್ ಬರಬೇಕು, ಒಂದು ಕರೆಕ್ಟ್ ಒಂದು ಲೈನ್ ವೇವ್ ಲೆಂತ್ ಬರಲೇಬೇಕಲ್ಲ. ಏನೇ ಒಂದು ಶೂಟ್ ಆದ್ರೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಟೆನ್ಷನ್ನು. ಸೊ ಟೆನ್ಷನ್ ತಗೊಂಡ್ರೆ ತಾನೇ ಶೂಟ್ ಕರೆಕ್ಟಾಗಿ ಬರೋಕ್ಕೆ ಸಾಧ್ಯ. ಸೊ ನಂಗೆ ಅನಿಸ್ಲಿಲ್ಲ. ನೀವು ಹೇಳಿ ಸರ್, ಗಿರಿ ಅವರ ಕೆಲಸ, ಟೆನ್ಷನ್ನು, ಕ್ವಾಟ್ಲೆ. ಸರ್ ತುಂಬ ಒಳ್ಳೆಯವರು ಅವರು. ವರ್ಕ್ ಮಾತ್ರ ಸಖತ್ತಾಗಿರುತ್ತೆ, ಕ್ಲೀನ್ ವರ್ಕು. ತುಂಬ ಲವ್ವಿಂದ ಕೇರಿಂದ ಅವರು ನಮ್ಮನ್ನ ನೋಡ್ಕೊಳ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಸರ್ ವರ್ಕ್ ಮಾಡೋಕ್ಕೆ. ಇನ್ನು ನಾವು ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಆಲ್ಬಮ್ ಸಾಂಗ್ ಮಾಡಬೇಕು. ಶಾರ್ಟ್ ಮೂವಿ ನಾನು ಮಾಡ್ತಾಯಿದ್ದೀನಿ. ಸೊ ಸಾರ್ಗೂ ಸಪೋರ್ಟ್ ಮಾಡಬೇಕು ನಮಗೆ. ಸೊ ಥ್ಯಾಂಕ್ ಯು ಸರ್. ಗಿರೀಶ್, ನೀವು ಹೇಳಿ, ಈ ತರ್ಲೆ ಗ್ಯಾಂಗನ್ನು ಹೇಗೆ ಗುಡ್ಡೆ ಹಾಕಿದ್ರಿ? ಸರ್ ಈ ತರಲೆ ಗ್ಯಾಂಗ್ನ ಗುಡ್ಡೆ ಹಾಕೋದ್ರಲ್ಲಿ ನನಗೇನು ಕಷ್ಟ ಅನಿಸಲಿಲ್ಲ ಸರ್. ಯಾಕಂದರೆ ಇವರೆಲ್ಲ ನನಗೆ ಸುಮಾರು ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇರೋರು. ಸೊ ಅವ್ರ ಪ್ರತಿಯೊಂದು ಅವ್ರ ಟ್ಯಾಲೆಂಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಯಾರ್ಯಾರು ಏನೇನರಲ್ಲಿ ಎಕ್ಸ್ಪರ್ಟೈಸ್ ಇದ್ದಾರೆ, ಸೊ ಅವರು ಹೇಗೆ ಅವರು ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ಒಂದು ಇದು ನನಗೆ ಐಡಿಯಾ, ವಿಜುವಲೈಸೇಷನ್ ನನ್ನ ಮೈಂಡಲ್ಲಿ ಯಾವಾಗಲೂ ಓಡ್ತಾ ಇತ್ತು. ಸೊ ಈ ಸಾಂಗ್ಗೆ ಇವರೆಲ್ಲ ಆ್ಯಪ್ಟ್ ಆಗ್ತಾರೆ ಅಂತ ಅನಿಸ್ತು. ಸೊ ಅದಕ್ಕೆ ಒಂದು ಡೆಫಿನೆಟ್ಲಿ ನಾನು ಅವ್ರಿಗೆಲ್ಲ ರೀಚ್ ಮಾಡಿದಾಗ ಸೊ ಎಲ್ಲರೂ ತುಂಬ ಒಂದು ಒಳ್ಳೆ ಮನಸ್ಸಿನಿಂದ ಒಪ್ಕೊಂಡ್ರು. ತುಂಬ ಖುಷಿಯಾಗಿ ನಾವು ಮಾಡ್ತೀವಿ ಅಂತ ಬಂದರು. ಅದಕ್ಕಿಂತ ಇನ್ನೇನು ಬೇಕು ಸರ್. ಈಗಿನ ಕಾಲದಲ್ಲಿ ಹೆಂಗೆ ಅಂದರೆ ಒಂದು ಚೂರು ಹೆಸರು ಮಾಡಿಬಿಟ್ರೆ ಸಾಕು ಸರ್. ನನಗೆ 10,000 ಬೇಕು, 20,000 ರೂಪಾಯಿ ಬೇಕು ಅಂದರೆ ಫ್ಯಾಕ್ಟ್, ಒರಿಜಿನಲ್ ನಿಮ್ಗೆ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಪಾಪ ಇವರೆಲ್ಲ ಯಾವ ರೆನ್ಯೂಮರೇಷನ್ ಇದ್ರೆ ಎಕ್ಸ್ಪೆಕ್ಟ್ ಮಾಡಿದಿರಾ ಬಂದವರು ಸರ್. ಪ್ಯಾಷನ್ ಅಂತ ಬಂದವರು, ನಿಜವಾಗ್ಲೂ ಡೆಡಿಕೇಟೆಡ್ ಆಗಿ ಬಂದವರು, ಕಲೆಗೆ ನಿಜವಾಗ್ಲೂ ಇದು ಕೊಟ್ಟು ಬಂದವ್ರು, ಮರ್ಯಾದೆ ಕೊಟ್ಟು. ಸೊ ಅಂಥವ್ರೇ ನನಗೆ ಬೇಕಾಗಿತ್ತು ಸರ್. ಬರೀ ದುಡ್ಡುಗೋಸ್ಕರ ಬರೋರು ನನಗೆ ಬೇಕಾಗಿರ್ಲಿಲ್ಲ. ಕಲೆ ಯಾರು ಬೇಕು ಅಂಥವ್ರನ್ನೇ ನಾನು ಹುಡುಕ್ತಾ ಇದ್ದೆ. ಸೊ ಇವರೆಲ್ಲ ಅಂತ ಜನಗಳೇ ಸರ್. ಇವಾಗ ಒಂದು ಮಾಡೆಲ್ ಕರೆದ್ರೆ ಒಂದು ಆಕ್ಟಿಂಗೇ ಬಂದಿರಲ್ಲ. ಸುಮ್ನೆ ಒಂದು ಮಾಡಲ್ ಒಂದ್ 2 ರ್ಯಾಂಪ್ ಶೋ ಮಾಡ್ಬಿಟ್ಟಿದ್ರೆ ನನಗೆ 10,000 ಕೊಡಿ, 20,000 ರೂಪಾಯಿ ಕೊಡಿ ಅಂತಾರೆ. ಇನ್ನದು ಪಾಪ ಎಂತೆಂತ ಕಲಾವಿದರೆಲ್ಲ ದೊಡ್ಡವರೆಲ್ಲ ಪಾಪ 2,000 ರೂಪಾಯಿ 3,000 ರೂಪಾಯಿ ಬನ್ನಿ ಅಂದ್ರೆ ಬರ್ತಾರೆ. ಅಂದ್ರೆ ಹಂಗಾಗ್ಬಿಟ್ಟಿದೆ ಕಾಲ. ಸೊ ನನಗೆ ಅಂತ ಪ್ಯಾಷನೇಟ್ ಹುಡುಗರು ಬೇಕಾಗಿತ್ತು ಸರ್. ಎಲ್ಲ ನಿಜವಾಗ್ಲೂ ಪ್ಯಾಷನೇಟ್ ಹುಡುಗರು ತುಂಬ ಸಪೋರ್ಟ್ ಮಾಡಿದ್ರು. ಇವರೆಲ್ಲ ಇದ್ದಿದ್ದಕ್ಕೇ ಈ ಸಾಂಗ್ ಈ ಮಟ್ಟಕ್ಕೆ ಬಂದಿದೆ ಸರ್. ಅವ್ರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಸರ್. ನನಗೆ ಯಾಕೋ ಇವರು ಪೇಮೆಂಟ್ ಕೇಳಿದ್ರು ಅನಿಸ್ತಾ ಇದೆ. ಸ್ಮೈಲ್ ಮಾಡ್ತಾ ಇದ್ದಾರೆ. ಹೌದು ಸರ್, ಅವರು ಏನಂದ್ರೆ ಸ್ವಲ್ಪ ಊಟದ ಪೇಮೆಂಟ್ ಜಾಸ್ತಿ ಸರ್. ಒಳ್ಳೆ ಬ್ಯಾಟ್ಸ್ಮನ್ ಊಟದಲ್ಲಿ. ಸೊ ಅದ್ರದ್ದು ಪೇಮೆಂಟ್ ಕೇಳ್ತಾರೆ ಸರ್. ಕೇಳ್ತಾರೆ. ಮೇಡಮ್ ಏನ್ ಕೇಳಲಿಲ್ವಾ? ಮೇಡಮ್ ಅವರು ಪಾಪ ಸರ್. ಅವ್ರು ನೋಡ್ರೆ ನಿಮ್ಗೆ ಅನ್ಸುತ್ತೆ ಸರ್ ಏನಾದ್ರು ಪೇಮೆಂಟ್ ಪಾಪ ಅನ್ಸುತ್ತೆ ನಿಮ್ಗೆ? ಅಲ್ಲ ನನಗೆ ಅನ್ಸುತ್ತೆ ಸರ್. ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ಇನ್ಸ್ಟಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತಾರೆ. ಅದೇ ಇನ್ಸ್ಟಾದಲ್ಲಿ ಆಕ್ಟಿವ್ ಇರ್ತಾರೆ ಸರ್. ಬಟ್ ಅದೇ ಹೇಳ್ತೀನಲ್ಲ, ಅದು ಡಿಪೆಂಡ್ ಆಗುತ್ತೆ ಪರ್ಸನ್ ಮೇಲೆ. ಅಲ್ಲ, ತುಂಬಾ ಆಕ್ಟಿವ್ ಆಗಿದ್ದೀರಾ. ಈ ಟೀಮಲ್ಲಿ ನೀವೇ ಪಾಪ್ಯುಲರ್ ಅಂತ ಹೇಳ್ತಾ ಇದ್ರು, ಅದಕ್ಕೆ ಕೇಳಿದೆ. ಪಾಪ್ಯುಲರ್ ಅಂದ ತಕ್ಷಣ ನಾನು ಅವ್ರಿಗೇನು ಇದು ಮಾಡ್ಲಿಲ್ವಲ್ಲ, ತೊಂದರೆ ಕೊಟ್ಟಿಲ್ಲಲ್ಲ. ಹೆಂಗಿತ್ತು ಟೀಮ್ ವಾತಾವರಣ? ಹೇಗಿತ್ತು ವರ್ಕ್ ಮಾಡೋವಾಗ?
ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಆಲ್ಬಮ್ ಸಾಂಗು. ಬಿಕಾಸ್ ಗಿರೀಶ್ ಹೆಂಗೆ ಪರಿಚಯ ಅಂತಂದರೆ ಅವ್ರು ನನ್ನ ಅಕ್ಕನ ಗಂಡ, ಭಾವ ಅವರು, ಅದಕ್ಕೆ ತುಂಬ ಹೊಗಳ್ತಾ ಇದ್ದಾರೆ. ಒಂದು ಟೀಮ್ ಅಂತ ಬಂದಾಗ ಮೇ ಬಿ ಒಂದು ಶೂಟ್ ಆಗಲಿ ಒಂದು ಸಾಂಗ್ ಆಗಲಿ ಇಂಡಸ್ಟ್ರಿಯಲ್ಲಿ ಕೂಡ ಹಿಂಗೆ ಇರುತ್ತೆ ಅನ್ನೋ ಒಂದು ಫೀಲ್ ನನಗೆ ಬಂದಿದೆ ನನ್ನ ಭಾವನೆಯಿಂದ. ಬಿಕಾಸ್ ಅವ್ರಿಗೆ ನನಗೆ ಕೊಟ್ಟಿರೋ ಒಂದು ಆಪರ್ಚುನಿಟಿ ಅಂದರೆ ನನಗೆ ಒಂದು ಇದನ್ನ ನೋಡೋಕ್ಕೆ ಸಿಕ್ಕಿದ್ದು. ಸೊ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ತುಂಬ ನಿಜವಾಗ್ಲೂ ಎಷ್ಟು ಖುಷಿ ಪಟ್ಟಿದ್ದೀವಿ ಅಂತಂದರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡ್ತಾಯಿದ್ರು. ಯಾರು ಕೂಡ ಇವ್ರು ನನಗೆ ಗೊತ್ತಿಲ್ಲ ಏನಕ್ಕೆ ಮಾತಾಡಬೇಕು ಹಾಗೇನಿಲ್ಲ. ಅವರು ಅಷ್ಟೇನೆ, ಇವರು ಅಷ್ಟೇ. ಕ್ಯಾಮ್ರಾಮನ್ ಫಸ್ಟ್ ಡೇ ನೋಡಿದ್ದು ನಾನವರು ಬನ್ನಿ ಕುತ್ಕೊಳ್ಳಿ ಮಾಡಿ ಚೆನ್ನಾಗಿ ಮಾಡಿ ಇದು ಮಾಡಿ ಅಂತ ಹೆದರ್ಕೋಬೇಡಿ, ಹೆಂಗೆ ಪ್ರತಿಯೊಬ್ಬರು ಹಾಗೆ ಸಪೋರ್ಟ್ ಮಾಡಿದ್ದು ನನಗೆ. ಸರ್ ನೀವು ಹೇಳಿ, ಟಿಪಿಕಲ್ MNC ವರ್ಕರ್ ಥರ ರೆಡಿ ಆಗಿಬಿಟ್ಟು ಬಂದಿದ್ದೀರಾ. ಈ ಸಾಂಗಲ್ಲೂ ಆ ಕಷ್ಟಗಳನ್ನ ಹೇಳ್ತೀರಾ ಲಿರಿಕ್ಸಲ್ಲಿ ಮತ್ತು ಆ ವಿಜುವಲೈಸೇಷನಲ್ಲಿ. ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಾಗುತ್ತೆ ಅನ್ನೋ ಅಂತ ಒಂದು ಮೆಟಾಫರ್ ಇದೆ. ಆ ಸಾಂಗು ನಿಮ್ಮ ರಿಯಲ್ ಲೈಫು ಹೇಗೆ ಕನೆಕ್ಟ್ ಆಗುತ್ತೆ ಸರ್? ಏನಂದರೆ ನಮಗೆ ಫಾರ್ಮಲ್ಸ್ ಹಾಕೋಕ್ಕೆ ಇಷ್ಟ ಆಗಲ್ಲ ಸರ್, ಬಟ್ ಏನು ಮಾಡೋಕ್ಕಾಗುತ್ತೆ, ಹಾಕ್ಲೇಬೇಕಂತ ಹೇಳಿದ್ದಾರೆ. ಅದು ಒಂದು. ಇನ್ನೊಂದು ಏನಂದರೆ ನಾವು ಒಂದು ಕೇಜ್ ಥರ ಇರ್ತೀವಿ. ಈಗ 9 o'clock ಲಾಗಿನ್ ಆದರೆ 6 o'clock 6:30 ಆಗಿಬಿಡುತ್ತೆ, ಆಚೆನೆ ಬರೋಕ್ಕಾಗಲ್ಲ. ಮೆಕ್ಯಾನಿಕಲ್ ಲೈಫು ಅಟ್ಲೀಸ್ಟ್ ಸ್ಯಾಟರ್ಡೇ ಸಂಡೇ 48 hours ಇರುತ್ತೆ, ಅದನ್ನು ಬೇಗ ಹೋಗ್ಬಿಡುತ್ತೆ. ಸೊ ಇಟ್ಸ್ ಲೈಕ್ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಟ್ ವೀಕೆಂಡ್ ನಾವು ವೆಯ್ಟ್ ಮಾಡ್ತೀವಿ ಸರ್. ಮೇನ್ ಏನಂದರೆ ವೀಕೆಂಡೇ. ಸೊ ನಮ್ಮ ಫ್ರೆಂಡ್ಸು ತುಂಬ ಒಳ್ಳೆಯವರು. ಸೊ ಅವ್ರನ್ನ ವೀಕೆಂಡಲ್ಲಿ ಮೀಟ್ ಮಾಡಿ ನಮ್ಮ ಲವ್ ಏನಾದರೂ ಹಂಗಂದ್ರೆ ಬ್ರದರ್ ಲವ್, ಕೆಲ್ಸದ ಲವ್, ಅಲ್ಲ ನಾನು ಆ ಲವ್ ಗರ್ಲ್ ಫ್ರೆಂಡ್ ತುಂಬಾ ಟೈಮ್ ಕೊಡ್ತಾರೆ ವೀಕೆಂಡ್ ಅಲ್ಲಿ. ಸೊ ಅದು ಸತ್ಯ ಬಂತು. ಏನಂದ್ರೆ ವೀಕೆಂಡ್ಗೋಸ್ಕರ ಕಾಯ್ತೀವಿ ಸರ್ ನಾವು. ಟೆನ್ಷನ್ ತಗೊಂಡಿದ್ರು ಪಾಪ ಅವ್ರು, ಅದಕ್ಕೆ ಟೆನ್ಷನ್ ಸಾಂಗ್ ತಗೊಂಡಿದ್ದೀರಿ. ಇಲ್ಲ ನಿಜ ಬಾಯಿ ಬಿಟ್ಬಿಟ್ರಿ ಬಿಡಿ, ಅದು ಎಡಿಟ್ ಆಗಲ್ಲ ಇನ್ನು. ಗಿರೀಶ್ ನೀವು ಹೇಳಿ, ಒಂದು ಅನುಭವ ಇಲ್ದಿರ ಒಂದು ಕೆಲ್ಸಕ್ಕೆ ಹೆಜ್ಜೆ ಹಾಕಕ್ಕಾಗಲ್ಲ. ಈ ಸಾಂಗ್ ಥಾಟು ನಿಮಗೆ ಅನುಭವದಿಂದ ಬಂತ ಅಥವಾ ಈಗಿನ ಬೆಂಗಳೂರು MNC ಲೈಫ್ ಸ್ಟೈಲು IT-BT ಪ್ರೋಸೆಸ್ಗಳನ್ನ ನೋಡಿ ಬಂತ? ಸರ್ ಇದು ಒಳ್ಳೆ ಪ್ರಶ್ನೆ. ನಾನು ನಿಲ್ಸೋಕ್ಕಾಗಲ್ಲ ಫಸ್ಟ್ ಸಾಂಗ್ ಆದಮೇಲೆ ಅದು ಲವ್ ಸಾಂಗ್ ಸರ್, ಲವ್ ಥೀಮ್ ಇಟ್ಕೊಂಡು ಮಾಡಿದ್ದು. ಸೊ ಅದಾದಮೇಲೆ ನಾನು ನಾನು ಯಾವಾಗಲೂ ಯೂನಿಕಾಗೇ ಥಿಂಕ್ ಮಾಡೋಕ್ಕೆ, ಯೂನಿಕಾಗೇ ಜನಗಳಿಗೆ ಎಂಟರ್ಟೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾವಾಗಲೂ ಒಂದು ಬೇರೆಯವ್ರ ಟ್ರೆಂಡ್ ನಾನು ಫಾಲೋ ಮಾಡಲ್ಲ, ನನ್ನದೇ ಓನ್ ಟ್ರೆಂಡ್ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡೋದು ಅಂಥ ವ್ಯಕ್ತಿ ನಾನು. ಯಾಕಂದರೆ ನಾನು ತುಂಬ ಫಾಲೋ ಮಾಡೋದು ನಮ್ಮ ಉಪ್ಪಿ ಸರು, ಈ ಥರ ಎಲ್ಲ ದೊಡ್ಡ ದೊಡ್ಡ ಕ್ರಿಯೇಟಿವ್ ಡೈರೆಕ್ಟರ್ಗಳನ್ನೇ ನಾನು ತುಂಬ ಫಾಲೋ ಮಾಡೋದು. ನಮ್ಮ ಹಾಲಿವುಡ್ಗೆ ಹೋದರೆ ನಮ್ಮ ಜೇಮ್ಸ್ ಕ್ಯಾಮರಾನು ಇಂಥವ್ರನ್ನೇ ದೊಡ್ಡ ಫಾಲೋ ಮಾಡೋದು, ಅವ್ರ ಮೂವೀಸ್ನೆಲ್ಲ. ಸೊ ನಾನು ಆ ಥರನೇ ನನ್ನ ಥಿಂಕಿಂಗು ಸ್ವಲ್ಪ ಓಡ್ತಾ ಇರುತ್ತೆ. ಸೊ ಏನಾಯಿತು ಅಂದರೆ ನನಗೆ ಹಿಂಗೆ MNC ವರ್ಕ್ ಮಾಡ್ತಾ ಇರಬೇಕಂದ್ರೆ ನಮ್ಮ ಕೊಲಿಗೆ ಒಬ್ಬರು ವೆಂಕಟೇಶ್ ಅಂತ, ಅವ್ರ ಹೆಸರು ತೊಗೊಳಕ್ಕೂ ಇಷ್ಟಪಡ್ತೀನಿ ವೇದಿಕೆಯಲ್ಲಿ. ಅವ್ರು ಹೇಳಿದರು, ಇದು ನೀವು ಯಾಕೆ ನೀವು ಹೇಗೂ ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀರಾ, ಯಾಕೆ ನಮ್ಮ MNC ವರ್ಕರ್ಸ್ದೇ ನಮ್ಮ ಲೈಫ್ ಸ್ಟೈಲ್ ತೊಗೊಂಡು ಯಾಕೆ ಒಂದು ಸಾಂಗ್ ಬರಿಬಾರ್ದು, ಒಂದು ಮಾಡಬಾರ್ದು ಅಂತ ಅಂದರು. ಸೊ ಅಲ್ಲಿ ಹುಡ್ತು ಸರ್. ನಾನೇನಿಲ್ಲ ಸರ್, ಇಮಿಡಿಯೇಟಾಗಿ ಹೋದೆ ಸಿಸ್ಟಮ್ ಮುಂದೆ. ಕೆಲಸ ಮಾಡಬೇಕಂದ್ರೆ ಒಂದು ಫ್ರೀ ಟೈಮ್ ಅಂತ ನಮಗಿರುತ್ತೆ, ಆ ಸಿಸ್ಟಮ್ ಮುಂದೆ ಕೂತ್ಕೊಂಡು 5 ನಿಮಿಷದಲ್ಲಿ ಈ ಸಾಂಗ್ ನೋಟ್ ಪ್ಯಾಡಲ್ಲಿ ಹಂಗೆ ಟೈಪ್ ಮಾಡ್ಕೊಂಡು ಹೋದೆ ಸರ್. ಆ ಫ್ಲೋನಲ್ಲೇ ಬಂತು ಆ ಸಾಂಗು. ಎಲ್ಲ ನಮ್ಮ ಕಷ್ಟಗಳು, ಯಾಕಂದರೆ ನಾವು ಅನುಭವಿಸಿರ್ತೀವಲ್ಲ. ಸೊ ನಮ್ಮ ಎಲ್ಲ ಕಷ್ಟ ನಷ್ಟಗಳು, ನಾವೇನು ವೀಕೆಂಡ್ ಆದರೆ ಹೆಂಗೆ ಪಾರ್ಟಿ ಮಾಡ್ತೀವಿ, ಹೆಂಗೆ ಖುಷಿಯಾಗಿರ್ತೀವಿ, ಸೋಮವಾರದಿಂದ ಶುಕ್ರವಾರದವರೆಗೂ ಹೆಂಗೆ ಹೋಗುತ್ತೆ ನಮ್ಮ ಲೈಫ್ ಸ್ಟೈಲ್, ಕಷ್ಟ ನಷ್ಟಗಳೇನು. ಬೆಳಗ್ಗೆ ಎದ್ದರೆ 4 ಗಂಟೆಗೆ ಡ್ರೈವರಿಂದ ಕಾಲ್ ಬರುತ್ತೆ. ಸೊ ಅದಕ್ಕೆ ನೋಡಿ, ಡ್ರೈವರೇ ಫಸ್ಟ್ ಬರ್ತಾರೆ ಈ ಸಾಂಗಲ್ಲಿ. ಸೊ ಆ ಡ್ರೈವರಿಂದ ಅಲ್ಲಿಂದ ಸ್ಟಾರ್ಟ್ ಆದರೆ ಇನ್ನು ರಾತ್ರಿ 10 ಗಂಟೆ ಮನೆ ಹೋಗೋವರೆಗೂ ನಮ್ಗೆ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಇನ್ನು ವೀಕೆಂಡ್ 2 ದಿನ ಮಾತ್ರ ನಮಗೆ ಒಂದು ಫ್ರೀ ಟೈಮು. ಸೊ ಇದಿಷ್ಟು ಒಂದು ಮನಸ್ಸಲ್ಲಿ ಇಟ್ಕೊಂಡು ಹಂಗೆ ಬರ್ಕೊಂಡು ಹೋದೆ ಸರ್ ಸಾಂಗು. ಅದಾದಮೇಲೆ ಸಾಂಗ್ ಆಗಿ ಆಡಿಯೋ ರೆಕಾರ್ಡ್ ಆಗಿ ಮತ್ತೆ ಇನ್ನೊಂದು ವರ್ಷ ನಾನು ಶೂಟ್ ವೆಯ್ಟ್ ಮಾಡಬೇಕಾಯ್ತು ಸರ್. ಯಾಕಂದರೆ ಈ ಥರ ಒಂದು ಒಳ್ಳೆ ಟೀಮ್ನ ನಾನು ಹುಡುಕ್ತಾ ಇದ್ದೆ. ಸೊ ಈ ಥರ ಎಲ್ಲ ಆಗಿ ಕೊನೆಗೆ ನಮ್ಮ ನಾಗರಾಜ್ ಸರ್, ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ನಮ್ಮ ಓನರು, ಅವ್ರ ದಯೆಯಿಂದ ಆ ಸರ್ ನನಗೆ ನಮ್ಮ ನಿಲ್ಸೋಕ್ಕಾಗಲ್ಲಿಂದ ಪರಿಚಯ ಸರ್. ಅವ್ರಿಗೆ ನನ್ನ ನಿಜವಾಗ್ಲೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು, ಮತ್ತು ನಿಮಗೆ ಇಡೀ ತಂಡಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಸರ್. ಅದು ನಾನು ಖುಷಿಯಾಗಿ ಹೆಮ್ಮೆಯಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಲೋ ಸರ್, ನಾವು ಕ್ಯಾಬ್ ಡ್ರೈವರ್ ಕಾಲ್ ಮಾಡ್ತಿರೋದು. ನಿಮ್ಮ ಲೊಕೇಶನ್ ಆಫೀಸಿಗೆ ಬರ್ತೀರಾ ಸರ್? Chike, Peach Krishna is back. ಎಂತ
ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು ರುಚಿ ಸ್ವಾದ ಬಣ್ಣ ಎಲ್ಲ ಇದು ಎಂತ ಬಾಳು ನಮ್ದು ಟೆನ್ಷನ್ 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 ಸ್ಟಾರ್ಟ್ ಆಯ್ತು ಟೆನ್ಷನ್ ಸೋಮವಾರ ಬಂದ್ಬಿಟ್ರೆ ಸ್ಟಾರ್ಟ್ ಆಯ್ತು ಟೆನ್ಷನ್ ಕ್ಯಾಬ್ ಡ್ರೈವರ್ ಬೋರ್ಡಿಂಗ್ OTP ಲಾಗಿನ್ ಪ್ರೊಡಕ್ಷನ್ ಕ್ವಾಲಿಟಿ ಟಾರ್ಗೆಟ್ ಟ್ರೈನಿಂಗ್ ಮೀಟಿಂಗ್ ರಿಪೋರ್ಟಿಂಗ್ ದಿನಾನು ಇದೆ ಗೋಳು ಮ್ಯಾನೇಜರ್ ಟೀಯಲ್ಲೂ ಯಾವಾಗ್ಲೂ ಬಾಕ್ಸಿಂಗು ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು ರುಚಿ ಸ್ವಾದ ಬಣ್ಣ ಎಲ್ಲ ಇದು ಎಂತ ಬಾಳು ನಮ್ದು ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು ರುಚಿ ಸ್ವಾದ ಬಣ್ಣ ಎಲ್ಲ ಇದು ಎಂತ ಬಾಳು ನಮ್ದು ಮನೆಯಲ್ಲಿ ನೋಡಿದ್ರೆ ಸಾವಿರ ಟೆನ್ಷನ್ ಹಣೆಯಲ್ಲಿ ಬರ್ತಿಲ್ಲ ಗೌರ್ಮೆಂಟ್ ಪೆನ್ಷನ್ ಡಿಗ್ರಿ ಮುಗಿದವರಿಗೆ MNC ಸಜೆಷನ್ ಬೇರೇನು ಮಾಡೋದು ಎಲ್ಲಾನು ಕ್ವಶನ್ ಮ್ಯಾನೇಜ್ಮೆಂಟ್ HR ಇಲ್ಲಿ ಕಾಲೇಷನ್ ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ ಇಲ್ಲಿ ಹೈ ಕಮಾಂಡ್ ಪಾರ್ಲಿಮೆಂಟ್ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ಎಲ್ಲ ಬರೆಯಲ್ಲಿ ಡಮ್ಮಿಗೂ ಎಂಪ್ಲಾಯೀಸ್ ಇಲ್ಲಿ ಎಲ್ಲ ಸರ್ಟಿಫೈಡ್ ಕತ್ತೆಗಳು ಫೈನಲಿ ಫ್ರೈಡೇ ಬಂದೇ ಬಿಡ್ತು ಡೇಟಿಂಗು ಔಟಿಂಗು ರೈಡಿಂಗು ಶುರು ಸ್ಮೋಕಿಂಗು ಬೂಸಿಂಗು ನಾನ್ ಸ್ಟಾಪ್ ಗುರು ಮೇಕಪ್ ಮೆತ್ಕೊಂಡು ಕುಣಿಯೋ ಕಲರ್ ಕೋಳಿಗಳು ರುಚಿ ನೋಡೋಕೆ ಕಾಯ್ತಾ ಇರೋ ಗಂಡು ಹೋಳಿಗಳು ಬೆಗ್ ಮೇಲೆ ಬೆಕ್ಕು ನಾವು ಫುಲ್ಲು ಟೈಟು ಮಲ್ಗೋದು ಲೇಟು ಬೆಳಗ್ಗೆ ಆಗೋಯ್ತು ಮಂಡ ಬಂದ ಬಿಡ್ತು ಟೂ 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 ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು ರುಚಿ ಸ್ವಾದ ಬಣ್ಣ ಎಲ್ಲ ಇದು ಎಂತ ಬಾಳು ನಮ್ದು ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು ರುಚಿ ಸ್ವಾದ ಬಣ್ಣ ಎಲ್ಲ ಇದು ಎಂತ ಬಾಳು ನಮ್ದು ಅವ್ರಿಗೆ ಮೈಕ್ ಕೊಡಿ. ಏನಕ್ಕೆ ಕೊಡಿ ಅಂದೆ ಅಂದರೆ, ನೀವು ಕ್ಯಾಮ್ರಾ ಮುಂದೆ ಹೇಳಿದ್ರಿ ಭಾಳ ಒಳ್ಳೆ ಟೀಮು ಅಂತ, ನಿಮ್ಮ ಮನಸ್ಸಿಂದನೇ ಹೇಳಿದೆ ಅಂತ ಅಂದ್ಕೊಳ್ತೀನಿ. ಅವರು ಬಿಹೈಂಡ್ ದ ಕ್ಯಾಮ್ರಾನು ಕಾರ್ತಿಕ್ ಗಿರೀಶ್ ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಚಿಕ್ಕ ವಯಸ್ಸಿಂದ ಕಲ್ಚರಲಿ ಅವ್ರಿಗೆ ಒಂದಷ್ಟು ಐಡಿಯಾಲಜಿಗಳಿದೆ ಅಂತ. ಏನು ಹೇಳ್ತೀರಾ ಸರ್ ನೀವು? ಹೌದು ಸರ್, ನಾನು ನೋಡಿದ್ದೀನಿ ಗಿರೀಶ್ ಅವ್ರ ಜೊತೆ ಕೆಲಸ ಮಾಡಿದ್ದಾನೆ ಮೊದಲು. ಬಟ್ ಅವರು ಥಾಟ್ ಪ್ರೋಸೆಸ್ಸು ಮತ್ತು ಥಿಂಕಿಂಗ್ ಡಿಫ್ರೆಂಟ್ ಇದೆ. ಎಲ್ಲ ನಾರ್ಮಲಾಗಿ ಎಲ್ಲರೂ ಲವ್ ಸಾಂಗು ಇಲ್ಲ ಕ್ರೈಮ್ ಸೀನ್ಸು ಅಂಥದ್ದು ಮೇಲೆ ಮಾಡ್ತಾರೆ. ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟು. ಆ ಕಾನ್ಸೆಪ್ಟನ್ನ ವಿಜುವಲೈಸ್ ಮಾಡೋದು ಬೇರೆ, ಸ್ಕ್ರೀನ್ ಮೇಲೆ ತರೋದು ಬೇರೆ, ಮತ್ತು ಆ ಪ್ರೋಸೆಸ್ಸಲ್ಲಿ ನಾವು ಮಾಡಿರೋ ಸ್ಟ್ರಗಲ್ಸು ಮತ್ತು ಬಡ್ಜೆಟ್ ಕನ್ಸ್ಟ್ರೇಂಟು ಎಲ್ಲ ಲೈವ್ ಆಗಿರಬೇಕು, ರಿಯಾಲಿಟಿಯಾಗಿ ಇರಬೇಕಂತ ಈ ವಿಡಿಯೋ ತೆಗ್ದಿದ್ದೀರಿ. ಚೆನ್ನಾಗಿ ಬಂದಿದೆ. ಬಿಹೈಂಡ್ ದ ಸ್ಕ್ರೀನಲ್ಲಿ ನಾನು ನೋಡಿದಾಗೆಲ್ಲ, ಫಸ್ಟ್ ಟೈಮ್ ನೋಡಿದಾಗೆಲ್ಲ ಈ ಶಾರ್ಟ್ ಚೆನ್ನಾಗಿದೆ, ಇದು ಚೆನ್ನಾಗಿ ಬಂದಿದೆ, ಪ್ಲಸ್ಸು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಶಾರ್ಟ್ಸ್ ತೆಗ್ದಿದ್ದೀರಿ, ಬಟ್ ಇನ್ ದ್ಯಾಟ್ ಚೆನ್ನಾಗಿ ಬಂದಿರೋದನ್ನು ನಾವು ತೊಗೊಂಡು ಇದ್ರಲ್ಲಿ ಮಾಡಿದ್ದೀರಿ. ತುಂಬ ಖುಷಿ ಆಯಿತು ಸರ್ ಮಾಡಿದ್ದೀವಿ. ಕೆಲವೊಂದು ಫ್ರೇಮ್ಸ್ ಇಟ್ಟಿದ್ದಾರೆ, ಉಫ್ ಉಫ್ ಅನ್ನಂಗೆ ಇದೆ ನಿಜ. ಹೌದು ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಕಾಂಪ್ಲಿಮೆಂಟು ಸರ್ ಕೊಡ್ತಾ ಇರೋದು. ಹೌದು. ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಟೈಮ್ ನೋಡಿದಾಗೇನೆ ಆ ಫ್ರೇಮ್ಸ್ ಕ್ಯಾಮ್ರಾದಲ್ಲಿ ನಾವು ಸ್ಕ್ರೀನಲ್ಲಿ ನೋಡಿದಾಗೇನೆ ನಮಗೆ ಖುಷಿ ಆಯಿತು. ನಾನು ಗಿರೀಶ್ ಎಲ್ಲ ಒಂದೊಂದು ಶಾರ್ಟಲ್ಲಿ ಮಧ್ಯದಲ್ಲಿ ನಿಂತು ಈ ಶಾರ್ಟ್ ಹಿಂಗೆ ಬರಬೇಕು, ಇದು ಚೇಂಜಸ್ ಆಗಿದೆ, ಇಂಥ ಶಾರ್ಟ್ ವೈಡ್ ಆ್ಯಂಗಲ್ ಇಲ್ಲ ಇದು ಬರಬೇಕಂತ ಚೆಕ್ ಮಾಡಿದ್ದೀರಿ. ಸೊ ತುಂಬ ಖುಷಿ ಆಯಿತು ಸರ್. ಸರ್ ನೀವು ಹೇಳಿ, ಇವರು ಗಿರೀಶ್ ಸಾಹೇಬ್ರೇನೋ ಬೈಕ್ ಎತ್ಕೊಂಡು MES ಕಾಲೇಜ್ ಹತ್ರ ರೌಂಡ್ ಹೊಡಿತಾ ಇದ್ರಂತೆ, ಯಾಕೆ? ಅವ್ರ ಕಾಲೇಜ್ ಅಲ್ಲ ಸರ್, ಅಲ್ಲಿ ಡಿಗ್ರಿ ಮಾಡಿದ್ದಲ್ಲೇ ಅಲ್ಲ. ಸೊ ಹಳೆ ನೆನಪುಗಳೆಲ್ಲ ಇದ್ದೇ ಇರುತ್ತಲ್ವಾ, ಸೊ ಅದಕ್ಕೆ ಅಲ್ಲಿ ಹೋಗಿದ್ದು. ಹಳೆ ಪ್ರೇಮ ಕಥೆಗಳೇನಾದ್ರು ಇದೆ ಇದೆ, ಸಾಕಷ್ಟಿದೆ. ಅಲ್ಲ, ನಿಮಗೆ ಗೊತ್ತಿರುತ್ತೆ. ಹೌದೌದು. ನೆಂಟಿ ಆಮೇಲೆ ಅದೇ ನೆಂಟಿ ಆಮೇಲೆ ಮನೆಗೆ ಸೇರಿಸಲ್ಲ ಈ ಥರ ಎಲ್ಲ ಸುಳ್ಳು ಹೇಳಿದ್ರೆ ನೋಡಿ ಹಾಕೊಟ್ರೆ ಆಮೇಲೆ ಅವಳು ಇವತ್ತಿಂದ ಊಟ ಹಾಕಲ್ಲ. ಆಮೇಲೆ ಮೊದಲೇ ವೀಕ್ ಆಗ್ಬಿಡಿ. ಸ್ಟಾರ್ಟಿಂಗ್ ಅಲ್ಲೇ ಹೇಳೋದು ಸುಳ್ಳು ಹೇಳಲ್ಲ ಅಂತ. ಸೊ ನಾನು ಅವ್ನ ಫ್ರೆಂಡು, ಸೊ ನಾನಂತೂ ಸುಳ್ಳು ಹೇಳಲ್ಲ. ಸೊ ಅದೆಲ್ಲ ಅವ್ರಿಗೂ ಗೊತ್ತಿಲ್ಲ. ಲೈಟಾಗಿ ರಿವೀಲ್ ಮಾಡಿ, ಪರವಾಗಿಲ್ಲ. ಅದೇ ಇದ್ದೇ ಎಲ್ಲರಿಗೂ ಒಂದು ಬ್ಯಾಕ್ಗ್ರೌಂಡು ಇಲ್ಲ ಫ್ಲ್ಯಾಶ್ ಬ್ಯಾಕ್ ಅಂತ ಇದ್ದೇ ಇರುತ್ತೆ. ಈ ಫ್ಲ್ಯಾಶ್ ಬ್ಯಾಕ್ ಇಲ್ದಿರೋ ಮನುಷ್ಯ ಇಲ್ವೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಅಂತೂ ಇದ್ದೇ ಇರುತ್ತೆ. ಮಲ್ಲೇಶ್ವರಂ ಹುಡುಗ ಬೇರೆ, ಮಲ್ಲೇಶ್ವರಮಲ್ಲಿ ಈಟೌಟ್ಗಳು ಸಿಟ್ಔಟ್ಗಳು ಎಷ್ಟಿದೆ ನಿಮಗೆ ಗೊತ್ತಿದೆ. ಸೊ ಅಲ್ಲೆಲ್ಲ ಓಡಾಡಿರ್ತಾರೆ. ಹಾಗಾಗಿ ವಿಷಯಗಳು ಫ್ರೆಂಡ್ ತಾನೇ ಶೇರ್ ಮಾಡ್ಕೊತಾ ಇರ್ತೀವಿ.
ನೀವು ಹೇಳಿ ಮೇಡಮ್, ಒಂದು ಕಾಲೇಜ್ ಮೆಮೊರಿ ಎಲ್ಲರಿಗೂ ಇದ್ದೇ ಇರುತ್ತೆ. ನಾನು ಸುಮ್ಮನೆ ತಮಾಷೆ ಕೇಳಿದೆ, MES ಕಾಲೇಜ್ ಹತ್ರ ರೌಂಡ್ ಹೊಡಿತಾ ಇರ್ತಾರೆ ಗಿರೀಶ್ ಅವರು ಅಂತ. ಕಾಲೇಜಲ್ಲಿ ಒಂದು ಲೈಫ್ ಇರುತ್ತೆ. ಕಾಲೇಜ್ ಆಚೆ ಬಂದಮೇಲೆ ಈ ಫಾರ್ಮಲ್ಸ್ದು ಸರ್ ತುಂಬ ಚೆನ್ನಾಗಿ ಹೇಳಿದ್ರು. ನಮಗೆ ಇಷ್ಟ ಇಲ್ಲ ಅಂದ್ರೂ ಹಾಕೋಬೇಕು ಸರ್, ಏನು ಮಾಡೋಕ್ಕಾಗುತ್ತೆ, ಡ್ರೆಸ್ ಕೋಡು ಅಂತ. ಈ ಟ್ರಾನ್ಸಿಷನ್ನು ಹೇಗೆ ಕಾಣಿಸುತ್ತೆ? ನಿಜ ಹೇಳಬೇಕು ಅಂತಂದರೆ ಕಾಲೇಜ್ ಲೈಫ್ ಅಂದರೆ ನಾವು ಒಂಥರ ಎಂಜಾಯ್ ಮಾಡ್ತೀವಿ. ಇಫ್ ಇನ್ ಕೇಸ್ ನಾವು 9 o'clock ಕಾಲೇಜ್ ಸ್ಟಾರ್ಟ್ ಅಂತ ಅಂದರೆ ನಾವು 10:30 ಹೋದ್ರೂ ಏನೋ ಒಂದು ಲೆಕ್ಚರು ಏನು ಇಷ್ಟು ಲೇಟಾಗಿ ಬರ್ತೀರಾ, ಒಂದು ಟೈಮ್ ಸೆನ್ಸ್ ಇಲ್ಲ ಅಂತ ಬೈತಾರೆ. ಬಟ್ ಸ್ಟಿಲ್ ಒಳಗೆ ಕರ್ಕೊಂಡೇ ಕೊಡ್ಕೊಳ್ತಾರೆ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಎಲ್ಲರ ಮುಂದೆ ಮ್ಯಾನೇಜರ್ ಆಗಲಿ TL ಆಗಲಿ ಎಲ್ಲರೂ ಇರ್ತಾರೆ. ಸೊ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಅವ್ರು ಹೇಳೋದು, ಒಂಥರ ಅನಿಸುತ್ತೆ. ಸೊ ನನಗೆ ಹೆಂಗೆ ಅಂತಂದರೆ ನಾನಿವಾಗ MNC ವರ್ಕ್ ಮಾಡ್ತಾ ಇರೋದ್ರಿಂದ ಈಗಲೂ ಕೂಡ ಲೇಟ್ ಆಗುತ್ತೆ. ಬಿಕಾಸ್ ಮೆಟ್ರೋಲಿ ಹೋಗೋದು, ಟ್ರಾವೆಲ್ ಮಾಡೋದು, ಅದರಿಂದ ನಮಗೂ ಅಷ್ಟು ಡ್ರೆಸ್ಸಸ್ ಇಷ್ಟ ಆಗಲ್ಲ. ಬಿಕಾಸ್ ಅಲ್ಲಿ ಜೀನ್ಸು, T-ಶರ್ಟು, ಕ್ರಾಪ್ ಟಾಪ್ಸ್ ಎಲ್ಲ ಹಾಕೊಳ್ತಾ ಇದ್ವಿ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಫುಲ್ ಡೀಸೆಂಟಾಗಿ ಹೋಗಬೇಕು, ಹೇರ್ ಸಿಂಗಿರಬೇಕು, ಇದೇ ಥರ ಲುಕ್ಸ್ ಇರಬೇಕು ಅನ್ನೋದು ಇರ್ತಾರೆ. ಬಿಕಾಸ್ ಕ್ಲೈಂಟ್ಸ್ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅವ್ರು ಫಸ್ಟ್ ನೋಡೋದೇ ಔಟ್ಲುಕ್ ಹೆಂಗಿದೆ ಅಂತ. ಸೊ ಆ ಒಂದು ಪರ್ಸೆಪ್ಷನಲ್ಲಿ ನಮ್ಮನ್ನು ತೋರಿಸ್ಕೊಡೋದು ತುಂಬ ವಿಭಿನ್ನ ಆಗಿರುತ್ತೆ. ನಮಗೇನು ಇಷ್ಟ ಬೇಕು ಅದು ಹಾಕೋಕ್ಕಾಗಲ್ಲ. ಬೇರೆಯವ್ರಿಗೆ ಹೆಂಗೆ ಕಾಣಿಸ್ಬೇಕು ನಾವು ಹಂಗೆ ರೆಡಿ ಆಗಬೇಕಾಗತ್ತೆ. ಸೊ ಆ ಒಂದಿದ್ರಿಂದ ಇಷ್ಟ ಆಗಲ್ಲ. ಗಿರಿ ಸಾಂಗ್ ರಿಲೀಸ್ ಆಗೋದೇ ಏನು ಬಾಳಪ್ಪ ನಮ್ಮದು ಅನ್ನೋ ಒಂದು ಸಾಲಿಂದ ಈ ಹಾಡು ಮಾಡ್ತಾ 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 ಅನ್ನಿಸ್ತಾ ನಾನು ಸರಿಯಾದ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಖಂಡಿತ ಸರ್. ಯಾಕಂದರೆ ಇವಾಗ ಇದನ್ನ ನೋಡಿ ಖಂಡಿತ ಸರ್, ಪ್ರತಿಯೊಬ್ಬ MNC ವರ್ಕರ್ಗೆ ಆಗಲಿ ಅವರೊಬ್ಬರಿಗೆ ಆ ವರ್ಗಕ್ಕೆ ಅಷ್ಟೇ ಹೇಳಿದಿರ, ಎಂಥ ನಾರ್ಮಲ್ ಎಂಪ್ಲಾಯಿ ಕೂಡ ಇವಾಗ ಎಲ್ಲರೂ ಕಾರ್ಮಿಕರೇ ಅಲ್ವಾ ಸರ್, ಎಲ್ಲ ದುಡಿದ್ರೇ ಜೀವನ. ಪ್ರತಿಯೊಬ್ಬರಿಗೂ ಇದು ಟಚ್ ಆಗುತ್ತೆ ಸರ್. ಇದು ನನ್ನ ಡೆಫಿನೆಟಾಗಿ ಒಂದು ಸ್ಟ್ರಾಂಗ್ ಒಪಿನಿಯನ್ ಇದೆ. ಯಾಕಂದರೆ ಪ್ರತಿಯೊಬ್ಬರು ಕಷ್ಟಪಡೋರಿ ಸರ್. ಪಾಪ ಬೆಳಗ್ಗೆ ಅವ್ರು ಎದ್ದಾಗಿಂದ ಪಾಪ ಅವರೊಂದು ಆಫೀಸ್ಗೆ ಇವ್ರು ಹೇಳ್ದಂಗೆ, ಇವಾಗ ನಮ್ಮ ಭೂಮಿಯವ್ರು ಹೇಳ್ದಂಗೆ ಬೆಳಗ್ಗೆ ಪಾಪ ಅವರು ಕಮ್ಯೂಟ್ ಮಾಡೋದ್ರಿಂದ, ಟ್ರಾವೆಲ್ ಮಾಡೋದ್ರಿಂದ ಹಿಡಿದು ಅದೇ ಒಂದು ಫಸ್ಟ್ ಒಂದು ಕನ್ಸ್ಟ್ರೆಂಟ್. ಈ ಟ್ರಾಫಿಕಲ್ಲಿ, ಬೆಂಗಳೂರು ಟ್ರಾಫಿಕಲ್ಲಿ ಅಲ್ಲಿಂದ ಆಫೀಸ್ಗೆ ಹೋಗೋಷ್ಟರಲ್ಲಿ ಎಷ್ಟೋ ಸುಸ್ತಾಗ್ಬಿಟ್ಟಿರ್ತಾರೆ. ಮತ್ತೆ ಜೊತೆಗೆ ಮತ್ತೆ ಆಫೀಸ್ ಕೆಲಸಕ್ಕೆ ಮತ್ತೆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಮತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಮ್ಯಾನೇಜರ್ TL ಹೇಳ್ದಂಗೆ ಕೇಳ್ಕೊಂಡು ಇದು ಮಾಡಬೇಕು. ನಾನು ಅದಕ್ಕೆ ನೋಡಿ ಸ್ವಲ್ಪ ಮ್ಯಾನೇಜರ್ TL ಸ್ವಲ್ಪ ಕಾಲು ಎಳ್ದಿದ್ದೀನಿ, ಸ್ವಲ್ಪ HR-ಗಳಿಗೆಲ್ಲ ಕಾಲು ಎಳ್ದಿದ್ದೀನಿ. ಸ್ವಲ್ಪ ಅವರು ಅರ್ಥ ಮಾಡ್ಕೋಬೇಕು ಜನಗಳ ಜೀವನ ಹೆಂಗೆ. ಅಲ್ಲ, ಈ ವಿಡಿಯೋ ಸಾಂಗು ನಿಮ್ಮ ಕಂಪ್ನಿಯಲ್ಲೂ ನೋಡ್ತಾ ಇರ್ತಾನೆ. ಖಂಡಿತ ಸರ್. ಸೊ ಏನಾದರೂ ಮುಂದೆ ನನಗೆ ಪ್ರಾಬ್ಲಮ್ ಆದರೆ ಗೊತ್ತಿಲ್ಲ. ಬಟ್ ಎಲ್ಲ ಅವರು ಎಲ್ಲ ಬ್ರಾಡ್ ಮಾಡಾಗೆ ಸ್ಪೋರ್ಟಿವ್ ಆಗಿ ತೊಗೊತಾರೆ, ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನಿಮ್ಮ ಆಫೀಸಲ್ಲಿ ಎಲ್ಲರಿಗೂ ಇಷ್ಟ ಆಯ್ತಾ ಸಾಂಗು? ಎಲ್ಲ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಸರ್. ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಡೆಫಿನೆಟ್ ಆಗಿ. ನಿಮಗೆ ಟೆನ್ಷನ್ ಕೊಟ್ಟಿರೋರು ನೋಡ್ತಾರೆ ತಾನೆ ಸಾಂಗ್? ಡೆಫಿನೆಟ್ ಆಗಿ ಸರ್, ಖಂಡಿತ ನೋಡಿರ್ತಾರೆ. ಖಂಡಿತ ಅವ್ರಿಗೊಂದು ಡೌಟ್ ಬರುತ್ತೆ, ಇವನೇನಪ್ಪ ನಮ್ಮ ಮೇಲೆ ಸಾಂಗ್ ಮಾಡಿಬಿಟ್ಟಿದ್ದಾನೆ ಅಂತ. ನಿಜ ಸರ್. ಅಲ್ಲ ಸರ್, ಹಿತಶತ್ರುಗಳಿದ್ದಾನೆ ಅಲ್ವಾ ಬೆಳೆಯೋದು ಸರ್, ಅಲ್ವಾ? ಅದು ಅವರೆಲ್ಲ ಖಂಡಿತ ನೋಡಿರ್ತಾರೆ ಅನ್ಕೊಂತೀನಿ ಸರ್, ಡೆಫಿನೆಟ್ ಆಗಿ. ಸರ್, ನೀವು ಹೇಳಿ, ನಿಮ್ಮ ಟೀಮಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಯಾರು ಜಾಸ್ತಿ ನಾಚಿಕೆ ಪಟ್ಕೊಳ್ತಾರೆ? ಡ್ಯಾನ್ಸ್ ಆ ಥರ ಇಲ್ಲ ಸರ್, ಎಲ್ಲ ಸ್ಪೋರ್ಟಿವ್ ಆಗಿದ್ರು, ಒಳ್ಳೆ ಡ್ಯಾನ್ಸರ್, ಎಲ್ಲ ಒಳ್ಳೆ ಡ್ಯಾನ್ಸರ್ಸೇ. ಗಿರೀಶ್ ಅವ್ರು ಹೇಳ್ದಂಗೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂತು. ಅಂದರೆ ಕ್ಯಾಮ್ರಾಮನ್ ಇದಾರಲ್ಲ ಸರ್, ಕರೆಕ್ಟಾಗಿ ಬಂದಿಲ್ಲ, ತಿರ್ಗಾ ಮಾಡಿ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ಲು ರುಬ್ಬಿಟ್ರು. ಪರ್ಫೆಕ್ಟ್ ಚೆನ್ನಾಗಿ ಬಂತು, ಎಲ್ಲ ಚೆನ್ನಾಗಿ ಬಂತು. ಎಲ್ಲರೂ ಅಂತ ಒಳ್ಳೆ ಡ್ಯಾನ್ಸರ್ಸೇ ಹೇಳಬೇಕು ಅಂತ, ಒಳ್ಳೆ ಆ್ಯಕ್ಟರ್ಸು ಡ್ಯಾನ್ಸರ್ಸೇ. ಯಾಕೆ ಸರ್ ಅಷ್ಟು ರೀಟೇಕ್ಸ್ ತಗೊಳ್ತೀರಾ? ಪಾಪ ಪರ್ಫೆಕ್ಷನ್ ಬಂದರೆ ತಾನೆ ಸರ್ ಚೆನ್ನಾಗಿ ನಾವು ಜನರು ನೋಡೋಕ್ಕೂ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ. ಹಲೋ ಸರ್, ನಾವು ಕ್ಯಾಬ್ ಡ್ರೈವರ್ ಕಾಲ್ ಮಾಡ್ತಿರೋದು. ನಿಮ್ಮ ಲೊಕೇಶನ್ ಆಫೀಸಿಗೆ ಬರ್ತೀರಾ ಸರ್? Fish Krishna is back. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ, ಇದು ಎಂತ ಬಾಳು ನಮ್ದು. ಟೆನ್ಷನ್ ಸ್ಟಾರ್ಟ್ ಆಯ್ತು ಟೆನ್ಷನ್, ಸೋಮವಾರ ಬಂದ್ಬಿಟ್ರೆ ಸ್ಟಾರ್ಟ್ ಆಯ್ತು ಟೆನ್ಷನ್. ಕ್ಯಾಬ್ ಡ್ರೈವರ್ ಬೋರ್ಡಿಂಗ್, OTP ಲಾಗಿನ್, ಪ್ರೊಡಕ್ಷನ್ ಕ್ವಾಲಿಟಿ, ಟಾರ್ಗೆಟ್ ಟ್ರೈನಿಂಗ್, ಮೀಟಿಂಗ್ ರಿಪೋರ್ಟಿಂಗು, ದಿನಾನು ಇದೆ ಗೋಳು. ಮ್ಯಾನೇಜರ್ TLಲ್ಲೂ ಯಾವಾಗ್ಲೂ ಬಾಕ್ಸಿಂಗು. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ, ಇದು ಎಂತ ಬಾಳು ನಮ್ದು. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ, ಇದು ಎಂತ ಬಾಳು ನಮ್ದು. Give me what you got, all your money. Anybody pop, we got it. So please
ಮೆನ್ಷನ್ ಆಂಡಲ್ಲಿ ಬರ್ತಿಲ್ಲ ಗೌರ್ಮೆಂಟ್ ಪೆನ್ಷನ್ ಡಿಗ್ರಿ ಮುಟ್ಟೋರಿಗೆ MNC ಸಜೆಷನ್ ಬೇರೇನು ಮಾಡೋದು ಎಲ್ಲಾನು ಕ್ವಶನ್ ಮ್ಯಾನೇಜ್ಮೆಂಟ್ HR ಇಲ್ಲಿ ಕಾಲೇಷನ್ ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ ಇಲ್ಲಿ ಐ ಕಮಾಂಡ್ ಪಾರ್ಲಿಮೆಂಟ್ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ಎಲ್ಲ ಬರೆಯಲ್ಲಿ ಟಮ್ಮಿಗೂ ಎಂಪ್ಲಾಯೀಸ್ ಇಲ್ಲಿ ಎಲ್ಲ ಸರ್ಟಿಫೈಡ್ ಕತ್ತೆಗಳು ಫೈನಲಿ ಫ್ರೈಡೇ ಬಂದೇ ಬಿಡ್ತು ಡೇಟಿಂಗು ಔಟಿಂಗು ರೈಡಿಂಗು ಶುರು ಸ್ಮೋಕಿಂಗು ಬೂಸಿಂಗು ನಾನ್ ಸ್ಟಾಪ್ ಗುರು ಮೇಕಪ್ ಮೆತ್ಕೊಂಡು ಕುಣಿಯೋ ಕಲರ್ ಕೋಳಿಗಳು ರುಚಿ ನೋಡೋಕೆ ಕಾಯ್ತಾ ಇರೋ ಗಂಡು ಹೋರಿಗಳು ಬೆಗ್ ಮೇಲೆ ಬೆಕ್ಕು ನಾವು ಫುಲ್ಲು ಟೈಟು ಮಲ್ಗೋದು ಲೇಟು ಬೆಳಗ್ಗೆ ಆಗೋಯ್ತು ಮಂಡೆ ಬಂದ ಬಿಡ್ತು ತೂ 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 ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು ರುಚಿ ಸ್ವಾದ ಬಣ್ಣ ಇಲ್ಲ ಇದು ಎಂತ ಬಾಳು ನಮ್ದು ಎಂತ ಬಾಳು ನಮ್ದು ಇದು ಎಂತ ಬಾಳು ನಮ್ದು ರುಚಿ ಸ್ವಾದ ಬಣ್ಣ ಇಲ್ಲ ಇದು ಎಂತ ಬಾಳು ನಮ್ದು. ಗಿರಿಯವರೇ, MNC ಕಂಪ್ನಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ MNC ಇವ್ರು ಹೇಳ್ತಾ ಇದ್ರು ಈ ಮೆಕ್ಯಾನಿಕಲ್ ಲೈಫಿಂದ ಆಚೆ ಬರಬೇಕು ಅಂತ ತುಂಬ ಸಲ ಅನಿಸುತ್ತೆ. ಆದರೆ ವರ್ಕ್ ಕಮಿಟ್ಮೆಂಟು ಕೆಲವೊಂದು ಸಲ ಕೆಲವೊಂದನ್ನು ಸಹಿಸ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮಗೆ ಯಾವತ್ತಾದರೂ ಅನಿಸಿದ್ಯಾ ಎಲ್ಲ ಕೆಲಸ ಬಿಟ್ಬಿಟ್ಟು ಎಲ್ಲಾದರೂ ದೂರ ಓಡೋಗ್ಬಿಡೋಣ ಅಂತ? ಸೊ ಸರ್, ಇದು ನಿಜವಾದ ಒಳ್ಳೆ ಪ್ರಶ್ನೆ ಸರ್. ಖಂಡಿತ ಈ ಪ್ರಶ್ನೆ ನನಗೆ ಯಾವಾಗಲೂ ಕಾಡುತ್ತೆ ಸರ್. ಯಾಕೆ ಅಂದರೆ ಈಗಿನ ಪೇರೆಂಟ್ಸ್ ಹೆಂಗೆ ಗೊತ್ತಾ ಸರ್, ನಾನು ಪೇರೆಂಟ್ಸ್ನ ಇದು ಬ್ಲೇಮ್ ಮಾಡ್ತಿಲ್ಲ. ಪ್ರತಿಯೊಂದು ಪೇರೆಂಟ್ಸ್ಗೂ ಇದನ್ನೊಂದು ನಂದು ರಿಕ್ವೆಸ್ಟೇ ಸರ್. ಇದು ಏನಕ್ಕೆ ಅಂದರೆ ಅವ್ರನ್ನ ಚಿಕ್ಕ ಮಕ್ಕಳಿಂದನೇ ಮೆಕ್ಯಾನಿಕಲಾಗಿ ಬೆಳೆಸ್ತಾ ಇದ್ದಾರೆ ಸರ್. ಇದು ಹೆಂಗೆ ಅಂದರೆ ಈ ಬುಕ್ ವರ್ಮ್ ಥರ ಹಿಂಗೆ ಓದು ಎಕ್ಸಾಮ್ಗೆ ಹಿಂಗೆ ಪ್ರಿಪೇರ್ ಆಗು, ಇಷ್ಟು ಪರ್ಸೆಂಟ್ ತೆಗಿ, ನೆಕ್ಸ್ಟು ಇದಾಗಿದ ತಕ್ಷಣ ಕೆಲ್ಸಕ್ಕೆ ಹೋಗು, ಓಕೆನಾ, ಕೆಲ್ಸಕ್ಕೆ ಹೋಗಾದ್ಮೇಲೆ ದುಡಿ, ಸಂಪಾದಿಸು, ನಾವು ಮಾಡಿ ಈ ಮೆಕ್ಯಾನಿಕಲ್ ಲೈಫ್ ಹೆಂಡ್ತಿ ಮಕ್ಕಳು ಮಾಡ್ಕೊ, ನೆಕ್ಸ್ಟು ಆಮೇಲೆ ಮಕ್ಳಿಗೆ ದುಡಿ. ಇದೇ ಮೆಕ್ಯಾನಿಕಲ್ ಲೈಫ್ ಸರ್. ಏನಾಗಿದೆ ಅಂದರೆ ಇದರಲ್ಲಿ ಎಷ್ಟೋ ಕ್ರಿಯೇಟಿವ್ ಮೈಂಡ್ಗಳು ಪಾಪ ತುಂಬ ಸಫರ್ ಆಗ್ತಾಯಿದೆ ಸರ್. ಪಾಪ ಎಷ್ಟೋ ಜನ ಈ ಮನೆಗಳ ಕಮಿಟ್ಮೆಂಟು, ಓಕೆನಾ, ಈ ಪ್ರೆಷರು, ಪೇರೆಂಟ್ಸ್ ಪ್ರೆಷರ್ಗಳಿಂದ ಇವನ್ ಈ ಪ್ರೆಷರ್ ನಾನು ಅನುಭವಿಸಿದ್ದೀನಿ ಸರ್. ನಾನು ತುಂಬ ಅನುಭವಿಸಿದ್ದೀನಿ. ನನಗೆ MNCನಲ್ಲಿ ವರ್ಕ್ ಮಾಡೋಕ್ಕೆ ನನಗೆ ಇಷ್ಟನೇ ಇರಲಿಲ್ಲ, ಟು ಬಿ ಫ್ರ್ಯಾಂಕ್ ಸರ್. ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ನಾನು ಪ್ಯಾಷನ್ ಇದ್ದಿದ್ದೇ ಇದು ಏನಂದರೆ ನನ್ನ ಚಿಕ್ಕ ವಯಸ್ಸಿಂದ ನಾನು 3ನೇ ಕ್ಲಾಸಲ್ಲೇ ಸ್ಟೇಜ್ ಮೇಲೆ ನಾನು ನಮ್ಮ ಈ ಮುಠಾ ಮೇಸ್ತ್ರಿ ಸಾಂಗು ಚಿರಂಜೀವಿ ಅವ್ರದ್ದು 3ನೇ ಕ್ಲಾಸ್ಗೆ ಡ್ಯಾನ್ಸ್ ಮಾಡಿದ್ದೆ. ಮತ್ತು ಈ ಓಮ್ ಫಿಲಮ್ ಶಿವಣ್ಣ ಅಂದರೆ ನಂಗೆ ತುಂಬ ಕ್ರೇಜು. ಓಮ್ ಫಿಲಮ್ ಮೆಹಬೂಬಾ ಸಾಂಗ್ ಅಂತೂ ಡಿಟ್ಟು ಕಾಪಿ ಮಾಡಿ ಹಂಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಸರ್. ಮತ್ತು ಡೈಲಾಗ್ಗಳು ಅಷ್ಟೇ, ನಮ್ಮ ಉಪೇಂದ್ರ ಡೈಲಾಗ್ಗಳು, ಸಾಯಿ ಕುಮಾರ್ ಡೈಲಾಗು, MES ಕಾಲೇಜಲ್ಲಂತೂ ಹುಡುಗರು ಫಿದಾ ಆಗ್ಬಿಡೋರು. ಸೊ ಅವಾಗಿಂದ ನಾನು ನನ್ನ ಟ್ಯಾಲೆಂಟ್ನ ಕಂಟಿನ್ಯೂ ಮಾಡ್ಕೊಂಬಂದೆ. ನಾನು ಕಾಲೇಜ್ ಆದಮೇಲೂ ಇದೇ ಫೀಲ್ಡಿಗೆ ಬಂದ್ಬಿಡೋಣ ಅಂದ್ಕೊಂಡೆ. ಈ ಮನೆ ಗೊತ್ತಲ್ಲ ಸರ್, ಈ ಪೇರೆಂಟ್ಸು ಈ ಫೀಲ್ಡಿಗೆ ಬಂದುಬಿಟ್ರೆ ಈ ಪೇರೆಂಟ್ಸ್ ಜೊತೆ ರಿಲೇಟಿವ್ಸ್ ಇರ್ತಾರಲ್ಲ, ಅವ್ರು ಇನ್ನೊಂದು ಹಾಕೊಡೋದು, ನಿಮ್ಮ ಮಗ ಹಾಳಾಗೋಗ್ಬಿಡ್ತಾನೆ ಫೀಲ್ಡ್ಗೆ ಹೋದರೆ, ಏನು ದುಡ್ಡಿರಲ್ಲ, ಸಂಪಾದನೆ ಇರಲ್ಲ, ಇನ್ನು ಅದು ಏನು ನಿಮ್ಗೇನು ತಂದ್ಕೊಡಲ್ಲ, ಹಾಳಾಗೋಗ್ಬಿಡ್ತಾನೆ, ಬೀದಿಗೆ ಬಂದುಬಿಡ್ತಾನೆ. ದೊಡ್ಡ ಸರ್ ಹೇಳ್ತಿರಲ್ಲ, ನಮ್ಮ ಸುತ್ತಮುತ್ತ ಇರೋರೇ ಶತ್ರುಗಳಿದಾರಲ್ಲ, ಅವರಿಂದನೇ ಎಷ್ಟೋ ಕ್ರಿಯೇಟಿವ್ ಮೈಂಡ್ಸ್ ಸಫರ್ ಆಗ್ತಾಯಿದ್ದಾರೆ ಸರ್ ಈ ಪ್ರಪಂಚದಲ್ಲಿ. ಪಾಪ ಅವರು ಪ್ಯಾಷನೇಟ್ ಒಬ್ಬ ಒಳ್ಳೆ ಫುಟ್ಬಾಲರ್ ಆಗಲಿ, ನಾನು ನೋಡಿದ್ದೀನಿ ಸರ್ ಸರೌಂಡಿಂಗಲ್ಲಿ MNC ಕಂಪ್ನಿಗಳಲ್ಲಿ ಒಬ್ಬ ಒಳ್ಳೆ ನ್ಯಾಷನಲ್ ಲೆವೆಲ್ ಹೋಗಿರೋ ಫುಟ್ಬಾಲರ್ ಆಗಲಿ, ಕ್ರಿಕೆಟರ್ ಆಗಲಿ, ಪಾಪ ಅವ್ರ ಕಮಿಟ್ಮೆಂಟ್ಸ್ಗಳಿಂದ MNCಲಿ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಪಾಪ ಏನಾಗ್ತಾಯಿದೆ ಅಂದರೆ ಅವ್ರ ಟ್ಯಾಲೆಂಟಿಗೆ ಪಾಪ ಇದು ಸಿಗ್ತಾಯಿಲ್ಲ ಸರ್, ವೇದಿಕೆ ಸಿಗ್ತಾಯಿಲ್ಲ. ಇನ್ನೊಂದು ಇವಾಗೆಲ್ಲ ಕಡೆ ಸ್ವಲ್ಪ ನಿಮಗೆ ಗೊತ್ತಲ್ಲ ಸರ್, ಲಂಚ, ಕರಪ್ಷನ್ನು, ಇದೆಲ್ಲ ಪ್ರಾಬ್ಲಮ್ಗಳಿಂದ ಪಾಪ ಹೆಂಗೆ ಸರ್ ಎಷ್ಟೋ ಟ್ಯಾಲೆಂಟ್ಗಳನ್ನ ಅವರು ಏನಂದರೆ ತುಳಿತಾ ಇದ್ದಾರೆ ಸರ್, ಇಂಡೈರೆಕ್ಟಾಗಿ ತುಳಿತಾ ಇದ್ದಾರೆ. ಫಸ್ಟ್ ಪೇರೆಂಟ್ಸೇ ಕಾರಣ ಅಂತ ನಾನು ಡೈರೆಕ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಹೇಳೋದು ಇಷ್ಟೇ ಸರ್, ಪ್ರತಿಯೊಬ್ಬ ಪೇರೆಂಟು ಚಿಕ್ಕ ವಯಸ್ಸಿಂದನೇ ಅವ್ರ ಮಕ್ಕಳದು ಏನು ಅವ್ರಿಗೆ ಏನು ಇಷ್ಟ ಅದರಲ್ಲಿ ನೀವು ಬೆಳೆಸಿ. ಓದೋದು ಇರಬೇಕು, ಒಂದು ಡಿಗ್ರಿ ಮಾಡಿಸಿ, ಬಟ್ ಏನಂದರೆ ಅವ್ರು ಏನು ಇಷ್ಟ ಅದರಲ್ಲಿ ಬೆಳೆಸಿ. ಆವಾಗ ಆಟೋಮೆಟಿಕ್ಕಾಗಿ ಆ ಕೆಲಸನ ಮನಸ್ಸಿನಿಂದ ಮಾಡ್ತಾರೆ. ಆಟೋಮೆಟಿಕ್ಕಾಗಿ ನಮ್ಮ ಸಚಿನ್ ತೆಂಡೂಲ್ಕರ್ ಥರ ದೊಡ್ಡ ವ್ಯಕ್ತಿಗಳ ಥರ ಇವಾಗ ನಮ್ಮ ವುಮೆನ್ಸ್ ಕ್ರಿಕೆಟ್ ಟೀಮ್ ಇರ್ಬೋದು, ಅವರೆಲ್ಲ ನೋಡಿ ಸರ್ ಹೆಂಗೆ ಬೆಳೀತಾ ಇದ್ದಾರೆ. ಯಾಕೆಂದರೆ ಪ್ಯಾಷನ್ ಇರೋ ಕಡೆ ಕೆಲಸ ಮಾಡಿದ್ರೆ ಒಬ್ಬ ವ್ಯಕ್ತಿ ಆಟೋಮೆಟಿಕ್ಕಾಗಿ ಸಾಧನೆ ಮಾಡ್ತಾನೆ ಸರ್. ಸೊ ಇದು ನಾನು ಕೇಳೋಕ್ಕೆ ಇಷ್ಟ. ನಾನು ಎಷ್ಟೋ ಸರಿ ಸರ್ MNC ಕಂಪ್ನಿಲಿ ಕೆಲಸ ಮಾಡ್ಕೊಂಡು ನನ್ನ ಕಲೆಗೆ ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಎಷ್ಟೋ ಸರಿ ಸಫರ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ ಸರ್. ಸೊ ಇದು ನಾನು ಹೇಳೋಕ್ಕೆ ಖಂಡಿತ ಇಷ್ಟಪಡ್ತೀನಿ ಸರ್. ಸರ್, ಈ IT-BT ಸೆಕ್ಟರಲ್ಲಿ ಒಂದು ಚಾಲ್ತಿಯಲ್ಲಿದೆ ಒಂದು ಮಾತು, ನೀವು ಒಳಗಡೆ ಮಾತಾಡ್ಕೊಳ್ತಾ ಇರ್ತೀರಾ.
ಯಾರು ಈ ಹೈಯರ್ ಆಫೀಸರ್ಗಳಿಗೆ ತಮಗಿಂತ ಮೇಲಿರೋರಿಗೆ ಬಕೀಟು ಲೋಟ ಸ್ಪೂನು ಹಿಡಿದ್ರೆ ಜಾಸ್ತಿ ಕೆಲಸ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಬೇಕಾದಾಗ ವೀಕ್ ಆಫ್ ತಗೊಳ್ಳೋದು, ಬೇಕಾದಾಗ ಆಫೀಸಿಗೆ ಬರೋದು, ಅವರು ಬಂದಿದ್ದೇ ಟೈಮು ಹೋಗಿದ್ದೇ ಟೈಮು ಅಂತ ಒಳಗಡೆ ಮಾತಾಡ್ಕೊಳ್ತಾ ಇರ್ತೀರ. ನಿಜವಾಗ್ಲೂ ಒಬ್ಬ ಕೆಲಸ ಮಾಡ್ತಾ ಕೂತಿರ್ತಾನೆ, ಅವನಿಗೆ ಯಾವುದೇ ಬೆಲೆ ಇರಲ್ಲ ಅಂತ. ನಿಮ್ಮ ಲೈಫ್ಗಳಲ್ಲಿ ಅದನ್ನು ಅಬ್ಸರ್ವೇಷನ್ನು ಹೇಗೆ ಮಾಡ್ತೀರಾ ನೀವು? ಮಾಡಿದ್ವಿ ಸರ್, ನಾವು ಮಾಡಿದ್ವಿ. ಯಾಕಂದರೆ ನಾವು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದರೆ ನಮಗೆ ಇಷ್ಟಪಡಲ್ಲ ಅವರು. ಎಷ್ಟೋ ನಾವು ಪರ್ಫಾರ್ಮೆನ್ಸ್ ಮಾಡಿದ್ರು ಹೈಯರ್ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಅದು ನಾವು ತೋರಿಸಲ್ಲ ಅವರು. ಬಟ್ ನೀವು ಹೇಳಿದ್ರಲ್ಲ ಫೇವರಿಸಮ್, ಬಕೆಟು ಸ್ಪೂನು ಆ ಥರ ಮಾಡಿದ್ರೆ 100% ಜಸ್ಟ್ ಒಂದು ಟಾರ್ಗೆಟ್ ಅಚೀವ್ ಮಾಡಿಬಿಟ್ರೆ ಸಾಕು, ಅದು ಹಂಗೆ ಹೈಲೈಟ್ ಮಾಡಿಬಿಡ್ತಾರೆ. ಸೊ ತುಂಬ ನೋಡಿದ್ದೀವಿ ಸರ್ ಆ ಥರ. ನಾವು ತುಂಬ ಕಷ್ಟಪಟ್ಟು ಸ್ಟ್ರೈಟ್ ಫಾರ್ವರ್ಡಿಂದ ನಿಯತ್ತಿಂದ ಮಾಡ್ತೀವಿ, ಬಟ್ ಅದು ಏನು ಶೈನ್ ಆಗಲ್ಲ ಸರ್, ಅದು ನಿಜನೇ ಅದು. ಬಟ್ ಕೆಲವೊಂದು ಜನ ಇದ್ದಾರೆ, ದೇವರೊಬ್ಬರು ಇದ್ದಾರಲ್ವಾ. ಸೊ ಬೈ ಚಾನ್ಸ್ ನನ್ನ ಲೈಫಲ್ಲಿ ಒಂದು ಸಲ PIP ಅಂತ ಇರುತ್ತೆ ಸರ್. PIP ಅಂದರೆ ಇಂಪ್ರೂವ್ಮೆಂಟ್ ಆ ಥರ ಇರುತ್ತೆ. 1 ಮಂತ್ ಟೈಮ್ ಕೊಡ್ತಾರೆ, ನಾವು ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು ಪರ್ಫಾರ್ಮೆನ್ಸ್ ಮಾಡಬೇಕು. ಆಟೋಮೆಟಿಕ್ಕಾಗಿ ಒಬ್ಬರು ಬಂದು ಹೆಲ್ಪ್ ಮಾಡಿ ಆ ಮಂತಲ್ಲಿ ನನಗೆ ಫಸ್ಟು ಬೆಸ್ಟ್ ಪರ್ಫಾರ್ಮರ್. ಸೊ ಆ ಥರ ಇದೆ ಸರ್. ಸೊ ನಿಜವಾಗ್ಲೂ IT ವರ್ಕ್ ಅಂದರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇದೆ, ಬಟ್ ಆಚೆ ತೋರಿಸಲ್ಲ ಅವರು. ಸೊ ಅದೇ ನನ್ನ ಕೇಸ್ ಥರ ಹೇಳ್ದಲ್ಲ, ಒಳಗಡೆ ತುಂಬ ಫೀಲ್ ಮಾಡ್ತಾರೆ, ಬಟ್ ಆಚೆ ಕಡೆ ನಾನು ಚೆನ್ನಾಗಿದ್ದೀನಿ, ದುಡ್ಡು ಬರ್ತಿದೆ ಅಂತ. ಸೊ ಸಾರಿ ಇರೋದು ಅದು ಕರೆಕ್ಟೇ ಸರ್. ನಮ್ಮ ಟ್ಯಾಲೆಂಟು ನಾವು ಆಚೆ ತೋರಿಸ್ಬೇಕು, ಆವಾಗಲೇ ನಮ್ಮ ಇಂಡಸ್ಟ್ರಿನೂ ಬೆಳೆಯುತ್ತೆ, ನಮ್ಮ ಟ್ಯಾಲೆಂಟು ಆಚೆ ಬರುತ್ತಲ್ಲ ಸರ್. ನೀವು ಈ ಟೆನ್ಷನ್ಗಳನ್ನ ಫೇಸ್ ಮಾಡಿದ್ರ? ಅಂದರೆ ಈಗ ರಿಯಲ್ ಟ್ಯಾಲೆಂಟನ್ನು ಈ ಥರ ಬಕೆಟ್ ಹಿಡಿಯೋದು, ಇವಾಗ ಎಲ್ಲ ಮಾತಾಡಿದ್ವಲ್ಲ ನಾವು, ಅದನ್ನ ನೀವು ನೋಡಿದ್ರ ಅಂತ? ಖಂಡಿತ ಸರ್, ಅದು ಎಲ್ಲ ಕಡೆ ಇದ್ದೇ ಇರುತ್ತಲ್ಲ ಸರ್. ನಾರ್ಮಲ್ ಆಗಿ ಬರೀ MNC ಅಂತಾನೆ ಅಲ್ಲ, ನೀವು ಎಲ್ಲೇ ಹೋದ್ರೂ ಪ್ರಪಂಚದಲ್ಲಿ ಇದ್ದೇ ಇರುತ್ತೆ. ಈ ಕಡೆ ನಮ್ಮ ದೊಡ್ಡವರು ಯಾರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಬಕೆಟ್ ಹಿಡಿಬೇಕು, ಇಲ್ಲ ಹಿಂದೆಯಿಂದ ಏನಾದರೂ ಸ್ವಲ್ಪ ಮಾಡ್ತಾ ಇರಬೇಕು. ಸೊ ಆ ಥರ ಮಾಡಿದ್ರೇ ಪ್ರಪಂಚ. ಇಲ್ಲ ಅಂದರೆ ಯಾರು ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವ್ರಿಗೆ ಎಲ್ಲ ಬೆಳೆಸೋದು ನೋಡ್ತಾರೆ. ಅದೇ ನಿಮಗೂ ಗೊತ್ತೇ ಇರುತ್ತೆ ಪ್ರಪಂಚದಲ್ಲಿ. ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ಇವಾಗ MNC ಎಂಪ್ಲಾಯೀಸ್ ಅಂದರೆ ಎಲ್ಲರಿಗೂ ಏನು ಒಂದು ಥಾಟ್ ಇರುತ್ತೆ ಅಂದರೆ, ಇವರು ಆರಾಮಾಗಿ ಕ್ಯಾಬಲ್ಲಿ ಹೋಗ್ತಾರೆ, ಜುಮ್ ಅಂತ AC ಕ್ಯಾಬಲ್ಲಿ ಹೋಗ್ತಾರೆ, AC ಕೂತ್ಕೊತಾರೆ, ಆರಾಮಾಗಿ ಕೆಲಸ ಇರುತ್ತೆ, ಒಳ್ಳೆ ಲೈಫ್ ಸ್ಟೈಲ್, ವೀಕೆಂಡ್ ಒಳ್ಳೆ ಪಾರ್ಟಿ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಹುಡುಗಿ ಕಪಲ್ಗಳು ತಿರುಗಾಡ್ತಾರೆ. ಸೊ ಈ ಥರ ಒಂದು ಈ ಹೊರಗಡೆ ಪ್ರೊಜೆಕ್ಷನ್ ಇರುತ್ತಲ್ಲ, ಜನಗಳಿಗೆ ಗೊತ್ತಲ್ಲ ಸರ್, ಈ ಹೊರಗಡೆ ವಿಜುವಲೈಸೇಷನ್ ತುಂಬ ಅಟ್ರಾಕ್ಟ್ ಮಾಡೋದು. ಸೊ ಹಂಗಿರುತ್ತೆ. ಬಟ್ ಒಳಗಡೆ ಎಷ್ಟು ಸಫರ್ ಮಾಡ್ತಾ ಇರ್ತಾರೆ ಅಂತ ಪ್ರತಿಯೊಬ್ಬ ಎಂಪ್ಲಾಯಿ ಗೊತ್ತಿರುತ್ತೆ. ನಿಮ್ಮ ಕಷ್ಟ ನಿಮಗೆ ಗೊತ್ತಿರುತ್ತೆ. ಖಂಡಿತ ಸರ್. ನಿಮ್ಮ ಕಷ್ಟ ನಿಮ್ಗೆ ಗೊತ್ತಿರುತ್ತೋ, ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಸೊ ಅದೇ ಥರ ಪ್ರತಿಯೊಬ್ಬರ ಕಷ್ಟ ಅವ್ರವ್ರಿಗೆ ಗೊತ್ತೇ ಇರುತ್ತೆ ಸರ್. ಸ್ಕಿಲ್ ಬಗ್ಗೆ ಮಾತಾಡ್ತಾ ಇದ್ವಿ ಭೂಮಿ. ಅದೇ ಒಂದು ಪೋಸ್ಟರ್ ಬಿಟ್ಟಾಗ ಅದರಲ್ಲಿ ಈ ವಯರ್ಗಳು, ಹೆಡ್ಫೋನ್ಸು ಎಲ್ಲ ಸುತ್ಕೊಂಡಿರೋದು, ಅಂದರೆ ನಾನು ಯಾಂತ್ರಿಕವಾಗಿ ಎಷ್ಟು ಬ್ಯುಸಿಯಾಗಿದ್ದೀನಿ ಲೈಫಲ್ಲಿ ಅನ್ನೋಂಥ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ ಆ ಪೋಸ್ಟರು. ನೀವು ಹೇಗೆ ನೋಡ್ತೀರಾ? ಯಾವ ರೀತಿ ನಾವು ಪರ್ಸ್ನಲ್ ಲೈಫ್ನೂ ಎಂಜಾಯ್ ಮಾಡಿಕೊಂಡು ಸಾಂಗಲ್ಲಿ ಹೇಳಿರೋ ಥರ ವರ್ಕ್ಗೂ ಡಿಸ್ಟರ್ಬ್ ಆಗದೆ ಇರೋ ಥರ ಲೈಫ್ ಲೀಡ್ ಮಾಡೋದು? ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ, ಈ ಲ್ಯಾಪ್ಟಾಪು ಚಾರ್ಜರ್ ಇಲ್ದಿರ ವರ್ಕ್ ಆಗಲ್ಲ, ಹೆಡ್ಫೋನ್ಸ್ ಇಲ್ದಿರ ನಾವು ಟೀಮ್ಸಲ್ಲಿ ಕಾಲ್ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಅದೇ ಥರನೇ ಫಸ್ಟ್ ಅವ್ರು ಪೋಸ್ಟರ್ ಬಿಟ್ಟಾಗ ನನಗೆ ಶಾಕ್ ಆಯಿತು. ಏನಿದು, ನಾವು ಅಲ್ಲಿ ಫೋಟೋ ಕ್ಯಾಮ್ರಾ ಕ್ಲಿಕ್ ಮಾಡಬೇಕಾದ್ರೆ ಬೇರೆ ಥರ ಇತ್ತಲ್ಲ, ಇಲ್ಲೇ ಬೇರೆ ಥರ ಇದೆಯಲ್ಲ ಅಂತಾರೆ. ಅದಕ್ಕೆ ನಮ್ಮ ಭಾವನ ಕೇಳಿದೆ, ಏನು ಯಾಕೆ ಈ ಥರ ಪೋಸ್ಟರ್ ಹಾಕಿದ್ರಿ, ನಾವು ಬೇರೆದು ನೋಡಿದ್ವಲ್ಲ, ನೀವು ಅದನ್ನಲ್ವ ಹಾಕಬೇಕಿತ್ತು ಅಂತ. ಅದಕ್ಕೆ ಇಲ್ಲ ಭೂಮಿ, ಆ್ಯಕ್ಚುಲಾಗಿ ನಮಗೆ ಹೆಂಗೆ ನಮ್ಮ ಈ ಲ್ಯಾಪ್ಟಾಪ್ಗೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕು ಎಲ್ಲ ಹೆಂಗಿರುತ್ತೆ, ನಾವು ಅದಕ್ಕೆ ಅಡ್ಯಾಪ್ಟ್ ಆಗಿರ್ತೀವಿ. ಸೊ ಅದನ್ನೇ ನಾನು ಒಂದು ಥೀಮ್ ತೊಗೊಂಡು ಆ ಥರ ಒಂದು ಪೋಸ್ಟರ್ನ ಕ್ರಿಯೇಟ್ ಮಾಡಿದ್ದೀನಿ. ಏನೋ ಒಂದು ವೈಬ್ ಇರಲಿ, ಲೈಕ್ ಟೆನ್ಷನ್ IT ಅನ್ನೋ ಒಂದು ಇದಕ್ಕೆ ಈ ಚಾರ್ಜರು, ವಯರು, ಲ್ಯಾಪ್ಟಾಪ್ಸ್ ಏನೇ ಮೇಯ್ನ್ ಒಂಥರ ಅಡುಗೆಗೆ ಸಾಸಿವೆ ಜೀರಿಗೆ ಹೆಂಗೆ ಇಂಗ್ರೀಡಿಯೆಂಟ್ಸು ಹಾಗೆ ಇದನ್ನು ಆ ಥರ ಆಗಲಿ ಅಂತ ಒಂದು ಪೋಸ್ಟರ್ ಬಿಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ನಮಗೆ ನೋಡಿ ಚೆನ್ನಾಗಿತ್ತು, ಯೂನಿಕ್ಕಾಗಿ ಹಾಕಿದಾರಲ್ಲ, ಏನೋ ವಯರೆಲ್ಲ ಸುತ್ಕೊಂಡು ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಎಲ್ಲ ಚೆನ್ನಾಗಿತ್ತು ಪೋಸ್ಟರು. ವೀಕ್ಷಕರೇ, ತಂಡ ಮಾತಾಡ್ತಾ ಇರೋ ಹಾಗೇನೆ ನಾವು ಪ್ರೊಫೆಷ್ನಲ್ ಲೈಫಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀವೋ ಹಾಗೆ ನಮ್ಮ ವರ್ಕ್ ಲೈಫನ್ನು ನೋಡ್ಕೊಳ್ತಾನೆ ನಮ್ಮ ಪರ್ಸ್ನಲ್ ಲೈಫ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ತಂಡದ ಜೊತೆ ಇನ್ನಷ್ಟು ವ್ಯಾಲ್ಯೂಬಲ್ ಮಾತುಗಳನ್ನು ಆಡೋದ್ರ ಜೊತೆ ತಮಾಷೆ, ತರಲೆ, ಹರಾಟೆ ಎಲ್ಲವೂ ಕೂಡ ಇರುತ್ತೆ. ಆಫ್ಟರ್ ಅ ಸ್ಮಾಲ್ ಬ್ರೇಕ್ ಮಾತುಕತೆ ಮುಂದುವರಿತಾ ಇದೆ. ನಾವು ಟೆನ್ಷನ್ ತಗೊಳ್ಳೋದಿರಾನೆ ಕ್ರಿಯೇಟಿವಿಟಿ ಹತ್ತ ಹೆಜ್ಜೆ ಹಾಕೋಣ ಅಂತ ಒಂದು ಜೋಶ್ನಲ್ಲಿ ಮತ್ತೆ ತಂಡದ ಇನ್ನಷ್ಟು ಸದಸ್ಯರು ಜಾಯ್ನ್ ಆಗಿದ್ದಾರೆ. ಶ್ರೀಯುತ ಗಿರೀಶ್ ಅವರು ಇವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ. ನನಗನ್ಸ್ದಂಗೆ ಮುಂಚೆ ಬಂದಿದ್ದ ಟೀಮ್ ಸ್ವಲ್ಪ ತರಲೆ ಆಗಿತ್ತು, ಇದು ಯಾಕೋ ತುಂಬ ಒಳ್ಳೆ ಟೀಮ್ ಅಂತ ಅನ್ನಿಸ್ತಾ ಇದೆ.
ಕಾರ್ತಿಕ್ ಅವರೇ ಆಗ ಅನ್ಕೊಳ್ಳೇಬೇಡಿ, ನನ್ನ ಫಸ್ಟ್ ಹೇಳಿದ್ದೆ ಡೋಂಟ್ ಜಸ್ಟ್ ದ ಬುಕ್ ಬೈ ಇಟ್ಸ್ ಕವರ್, ಅಂದರೆ ಮುಖ ನೋಡಿ ಹೊರಗಡೆ ನೋಡಿ ನೀವು ಅನ್ಕೊಳ್ಳೇಬೇಡಿ. ಸೊ ಇವರೆಲ್ಲ ಅವ್ರಿಗಿಂತ ಡಬಲ್ ತರಲೆಗಳು ಇವರೆಲ್ಲ. ಹೌದಾ? ಓ ಪಕ್ಕ. ಸೊ ಇಂಟ್ರಡ್ಯೂಸ್ ಮಾಡಲಾ ಎಲ್ಲಾರನ್ನು? ಇವ್ರು ಯಾಕೋ ತುಂಬಾ ಇನ್ನೋಸೆಂಟ್ ತರ ಕಾಣಿಸ್ತಾರೆ ನನಗೆ. ಹೌದಾ? ಅವರು ಸ್ವಲ್ಪ ಅಂದರೆ ಹೊರಗಡೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ತರಲೆ ಮಾಡ್ತಾರೆ ಅವರು, ಡೈರೆಕ್ಟಾಗಿ ಮಾಡಲ್ಲ, ಬಟ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ತರಲೆ ಮಾಡ್ತಾರೆ. ಇವ್ರ ಹೆಸರು ಸ್ಕಂದ ಅಂತ. ಸ್ಕಂದ ಅಂದ್ಬಿಟ್ಟು ನನ್ನ ಹೆಸರು. ಫಸ್ಟ್ ಆಫ್ ಆಲ್ ನಾನು ಜಾಯ್ನ್ ಆಗಿದ್ದೆ ಈ ಸೀನಿಗೆ, ನಾನು ಇರಲಿಲ್ಲ ಈ ಶಾರ್ಟ್ಗೆ. ಫಸ್ಟು ಬೇರೆ ಯಾರೋ ಇದ್ದರು, ಬಟ್ ಎಕ್ಸಾಮ್ ಇದ್ದಿದ್ದ ಕಾರಣದಿಂದ ಸರ್ರು ಅದಕ್ಕೆ ಅಂತಲೇ ಪೋಸ್ಟ್ಪೋನ್ ಮಾಡಿದರು. ಇರಲಿ ಶಾರ್ಟ್ ಚೆನ್ನಾಗಿ ಬರಲಿ ನೀನು ಬಾ ಅಂತ ಪಾಪ ಕರೆದ್ರು ಅವರು. ಅದಕ್ಕೆ ನಾನು ತುಂಬ ಡೆಸ್ಪರೇಟಾಗಿ ಆ್ಯಕ್ಟ್ ಮಾಡಿದ್ದೀನಿ ಈ ಒಂದು ಸಾಂಗಿಗೆ. ತುಂಬ ಪ್ಯಾಷನೇಟ್ ಇದ್ದೆ. ಈ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಅನ್ನೋದೇ ನನಗೆ ಒಂದು ತುಂಬ ಇಂಟ್ರೆಸ್ಟಿಂಗ್, ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ಕಡೆ ಒಂಥರ ಇನ್ಕ್ಲಿನೇಷನ್ ಅನ್ನೋದಿತ್ತು. ಸೊ ಒಂದು ಇನ್ನೂ ಅಂದರೆ ಮಾಡಿದ್ದೀನಿ ಡ್ರಾಮಾ ಅದು ಇದು ಎಲ್ಲ ಚಿಕ್ಕ ಇದರಲ್ಲೆಲ್ಲ, ಕೆಲವೊಂದು ಶಾರ್ಟ್ ಮೂವೀಸಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಸೀನ್ ಆಗಲಿ. ಬಟ್ ಸಡನ್ನಾಗಿ ಆಲ್ಬಮ್ ಅಂದಿದ ತಕ್ಷಣ ಇದು ಒಂಥರ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದು ಕಲಿಯೋ ಇಂಟೆನ್ಷನಲ್ಲಿ ಜಾಯ್ನ್ ಆದೆ ಇದನ್ನು. ಫಸ್ಟು ಸೀನೇ ತುಂಬ ಯಾವ ಥರ ಎಕ್ಸಿಕ್ಯೂಟ್ ಮಾಡಿದ್ದೇನಿತ್ತು ಅದು ತುಂಬ ಇಷ್ಟ ಆಯಿತು ನನಗೆ. ಅದೇ ಅವರು ಸರ್ ಹೇಳ್ದಂಗೆ ವಿಜುವಲೈಸೇಷನ್ ಇರೋದನ್ನ ಅವರು ಸ್ಕ್ರೀನಿಗೆ ತಂದಿರೋದು ಅದೇ ಒಂದು ಹ್ಯಾಟ್ಸ್ ಆಫ್. ಅದರಲ್ಲಿ ದಿನಗಟ್ಟಲೆ ಅರ್ಧಕ್ಕರ್ಧ ದಿನಗಟ್ಟಲೆ ಅವರು ನಾನ್ ಸ್ಟಾಪ್ ವರ್ಕ್ ಮಾಡಿದ್ದಾರೆ, ಆದರೆ ಅಷ್ಟೇ ಎನರ್ಜಿಯಲ್ಲೂ ಮಾಡಿದ್ದಾರೆ ಅವರು. ನೀವು ರಿಯಲ್ ಲೈಫಲ್ಲೂ ಇಷ್ಟು ಇನ್ನೋಸೆಂಟಾ, ಮುಗ್ಧರ ಆ ಥರ ಅನ್ಕೊಬೋದು ಅಷ್ಟೇ. ಅನ್ಕೋಬೋದು, ಬಟ್ ಇಲ್ಲ. ಇಲ್ಲ. ಏನು ಗಿರಿ ಅವರೇ ಹೇಳಿ? ನಾನು ಹೇಳಿದ್ನಲ್ಲ ಸರ್, ಅವರು ಹೆಂಗೆ ಅಂದರೆ ನಿಮ್ಮ ಮೇಲ್ಮೇಲೆ ತುಂಬ ಇನ್ನೋಸೆಂಟ್ ಆಗಿ ಮಗು ಥರ ಕಾಣ್ತಾರೆ. ಕಿಲ್ಲಿಂಗ್ ಸ್ಟಾರ್, ಸೈಲೆಂಟ್ ಕಿಲ್ಲರ್ ಸರ್ ಅವರು. ನಿಮ್ಗೆ ಗೊತ್ತಿಲ್ಲ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಏನೇನು ಮಾಡ್ತಾರೆ ಅಂತ. ಯಾವಾಗಲೂ ಸ್ಮೈಲಿಂಗ್ ಫೇಸ್, ಸ್ಮೈಲಿಂಗ್ ಫೇಸೇ, ಬಟ್ ಅದೇ ಹಿಂದೆ ಅಲ್ಲಿ ದೊಡ್ಡ ಖತರ್ನಾಕ್ ಅವರು. ನಿಮಗೆ ಯಾವಾಗ ಪರ್ಸನಲ್ ಆಗಿ ಮೀಟ್ ಮಾಡಿಸ್ತೀನಿ ಅವ್ರನ್ನ. ಹೇಳಿ, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನೋಡಿ, ಇವರು ವಿಭಾ ಅಂತ, ವಿಭಾ ಗಿರೀಶ್ ಕೃಷ್ಣ ಅಂತ, ನಮ್ಮ ಧರ್ಮಪತ್ನಿಯವರು. ಹೌದಾ? ವಿಭಾ ಇವರು ಪಾಪ ನಮ್ಮ ಸಾಂಗಿಗೆ ಹೆಂಗೆ ಪಾಪ ಸಪೋರ್ಟ್ ಮಾಡಿದ್ದಾರೆ ಅಂದರೆ, ನಾನು ಒಂದು ಲಿರಿಕ್ಸ್ ಬರ್ದಾದ್ಮೇಲೆ ತೋರಿಸೋದು ಇವ್ರಿಗೆ, ಇಲ್ಲ ಏನಾದರೂ ಒಂದು ಯಾವುದೇ ಒಂದು ಆಡಿಯೋ ಬಂದಾಗಲಿ, ಇಲ್ಲ ಪ್ರತಿಯೊಂದು ಪಾಪ ಶೂಟಿಂಗ್ ಟೈಮಲ್ಲಾಗಲಿ, ಪ್ರತಿಯೊಂದಕ್ಕೂ ನಮಗೆ ಪಾಪ ಲೈಟಿಂಗಿಂದ ಹಿಡಿದು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಪಾಪ ಲೈಟ್ ಮ್ಯಾನ್ ಆಗಿ ವರ್ಕ್ ಮಾಡಿದ್ದಾರೆ ಕೆಲವು ಟೀಮ್, ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಸೊ ಇವ್ರಿಗೆ ನನ್ನ ತುಂಬ ಧನ್ಯವಾದಗಳು ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹೇಳಿ ಮೇಡಮ್, ನೀವು ಹೇಳಿ, ಪತಿರಾಯರ ಕೆಲಸ ಹೇಗೆ ಕಾಣಿಸ್ತು? ಇಲ್ಲ ಸರ್, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಡೆಡಿಕೇಟೆಡ್ ಪರ್ಸನ್ ಅವರು. ಸಾಂಗ್ ಅಥವಾ ಯಾವುದೇ ಒಂದು ಲಿರಿಕ್ಸ್ ಬರೆಯೋದ್ರಿಂದ ಹಿಡಿದು ತುಂಬ ಎಷ್ಟು ಡೆಡಿಕೇಶನ್ ಅಂದರೆ, ಅವರು ಊಟ ತಿಂಡಿ ನಿದ್ದೆ ಯಾವುದೂ ಮಾಡಲ್ಲ. ಸಾಂಗು ಅಥವಾ ಏನು ರೈಟಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ತುಂಬ ಗಮನ. ಹಿಂಗೆ ಈ ಶಾರ್ಟ್ ಹಿಂಗೆ ಬರಬೇಕು, ಈ ಪ್ಲೇಸಲ್ಲೇ ಬರಬೇಕು, ತುಂಬ ಡಿಸ್ಕಸ್ ಮಾಡ್ತಾರೆ. ನನ್ನ ಹತ್ರನೂ ಅಷ್ಟೇ, ಇದು ಚೆನ್ನಾಗಿದೆಯಾ, ಇದು ಹೇಗೆ ಬರ್ತಾ ಇದೆ, ನೀನು ಹೇಳು ಕರೆಕ್ಟಾಗಿದೆಯಾ, ನೀನು ಆಡಿಯನ್ಸಾಗಿ ಹೇಳು, ನನ್ನ ವೈಫ್ ಥರ ಹೇಳಬೇಡ ಅಂತ ಯಾವಾಗಲೂ ಆ ಥರನೇ ಹೇಳ್ತಾರೆ. ನಂಗೆ ತುಂಬ ಹೆಮ್ಮೆ ಇದೆ ಇವ್ರು ನನ್ನ ಹಸ್ಬೆಂಡ್ ಅಂತ ಹೇಳಿ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಎಲ್ಲದರಲ್ಲೂ ಅಷ್ಟೇ. ಅಲ್ಲ, ನಾವು ಫಸ್ಟ್ ಸೆಗ್ಮೆಂಟಲ್ಲಿ ಮಾತಾಡಿದ್ದೆಲ್ಲ ಕೇಳಿಲ್ಲ ತಾನೇ ನೀವು? ಎಲ್ಲ ಕೇಳಿಸ್ಕೊಂಡೆ. ಅಯ್ಯೋ, ಏನು ಮಾಡೋದೀಗ? ಏನು ಮಾಡಿದ್ರು ನಾನು ಯಾವಾಗಲೂ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀನಿ. ಅವ್ರೇನು ಅಂತ ನನಗೆ ಗೊತ್ತು, ಯಾರು ಏನು ಹೇಳಿದ್ರು ಅವ್ರೇನು ಅಂತ ನನಗೆ ಗೊತ್ತು ಅಷ್ಟೇ. ನಾನು ನಂಬಿಕೆ ಇದೆ. ತುಂಬ ಇಷ್ಟ ಆಯಿತು ನಿಮ್ಮ ಸಪೋರ್ಟು ಗಂಡಂಗೆ ಸರ್. ಎಲ್ಲರೂ ಆ್ಯಕ್ಚುಲಿ ಕಂಪ್ಲೇಂಟ್ಸ್ಗಳು ಹೇಳ್ತಾರೆ, ನೀವು ಬಿಟ್ಕೊಡ್ತಾ ಇಲ್ಲ ನೋಡಿ. ಇಲ್ಲ ಸರ್, ಕಂಪ್ಲೇಂಟ್ಸ್ ಹೇಳಕ್ ನಿಜವಾಗ್ಲೂ ಏನೂ ಇಲ್ಲ. ಅಂದರೆ ಇದೇನು ಹೊಗಳಬೇಕು ಕ್ಯಾಮ್ರಾ ಮುಂದೆ ವೈಫು ಹಸ್ಬೆಂಡ್ ಆ ಥರ ಅಂತ ಅಲ್ಲ. ನಂಗೆ ಯಾವಾಗಲೂ ಇವರು ಸಪೋರ್ಟಿವ್ ಆಗಿದ್ದಾರೆ. ನಾನು ಏನು ಮಾಡಿದ್ರು ನಂಗೆ ಸಪೋರ್ಟ್ ಮಾಡ್ತಾರೆ. ನೀನು ಇಷ್ಟ ಬಂದಂಗಿರೋ, ಹಸ್ಬೆಂಡಾಗಿ ಯಾವತ್ತೂ ನನ್ನ ಜೊತೆ ಆ ಥರ ರಿಸ್ಟ್ರಿಕ್ಟ್ ಮಾಡಿಲ್ಲ. ನೀನು ಫ್ರೀ ಆಗಿರೋ, ಫ್ರೆಂಡ್ಲಿ ಆಗಿದ್ದಾರೆ. ಹಾಗಾಗಿ ನನಗೆ ಎಷ್ಟೊಂದು ಜನ ಕಸಿನ್ಸು, ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಮದುವೆ ಆಗಿದೆ ಅಂತಲೇ ಅನಿಸಲ್ಲ. ಆರಾಮಾಗಿ ನಾವು ಕ್ಲೋಸ್ ಫ್ರೆಂಡ್ಸ್ ಥರನೇ ಇದ್ದೀವಿ. ಹಂಗಾಗಿ ಖುಷಿಯಾಗೇ ಇದ್ದೀವಿ. ಅವರು ನಂಗೆ ರೆಸ್ಟ್ರಿಕ್ಟ್ ಮಾಡಲ್ಲ, ನಾನು ಅವ್ರಿಗೆ ಮಾಡಲ್ಲ. ನೀವೊಬ್ಬ ವ್ಯೂವರ್ ಆಗಿ ಹೇಳಿ, ಎಷ್ಟು ಟೆನ್ಷನ್ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ ಆ ಸಾಂಗಲ್ಲಿ? ನಿಮಗೆ ಕಂಟೆಂಟ್ ಹೇಗೆ ಟಚ್ ಆಯಿತು? ನಂಗೆ ಕಂಟೆಂಟ್ ಏನಂದರೆ, ಆ MNC ವರ್ಕರ್ಸಿಗೆ ಹೇಗೆ ಅಂದರೆ ಅವ್ರದ್ದು ಟೆನ್ಷನ್ ಏನಿರುತ್ತೆ ಅನ್ನೋದು ನಾನು ಇವರಿಂದನೇ ನೋಡಿರೋದು. ಮನೇಲಿ ಆ್ಯಕ್ಚುಲಿ ವರ್ಕ್ ಮಾಡುವಾಗ ಇವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ, ಏನು ಟೆನ್ಷನ್ ಇರುತ್ತೆ, ಆಫೀಸ್ಗೆ ಹೋಗುವಾಗ ಮಾರ್ನಿಂಗಿಂದ ನೈಟ್ ಅವ್ರಿಗೆ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಇವರಿಂದ ನೋಡಿದ್ದೀನಿ, ಮತ್ತು ಬೇರೆ ನನ್ನ ಫ್ರೆಂಡ್ಸಿಂದ ನೋಡಿದ್ದೀನಿ. ಸೊ ಆ ಟೆನ್ಷನ್ ಅನ್ನೋದು ರಿಯಲ್ ಆಗಿ ಇರೋ ಅಂಥದ್ದನ್ನೇ ಇವ್ರು ತೋರಿಸಿದ್ದಾರೆ. ಸೊ ಆ್ಯಸ್ ಎ ಆಡಿಯನ್ ಆಗಿ ಎಲ್ಲರೂ ಮನಸ್ಥಿತಿನ ಇವರೇ ತೋರಿಸಿದ್ದಾರೆ ಅಂತ ನಂಗೆ ಅನಿಸ್ತು ಸರ್.
ಗಿರೀಶ್ ಅವರೇ, ಮೇಡಮ್ ಬಗ್ಗೆ ಹೇಳಿ. ಆ್ಯಕ್ಟ್ ಮಾಡಿಲ್ಲ ಅಂದರೆ ಆದರೂ ಬೆನ್ನೆಲುಬಾಗಿ ನಮ್ಮ ಜೊತೆ ನಿಂತಿದ್ದಾರೆ ಅಂದರೆ ಎಷ್ಟು ಸ್ಟ್ರಾಂಗು ಮೇಡಮ್ಮು. ಸೊ ಅವರು ದಿವ್ಯಾ ಅಂತ ಸರ್. ಸೊ ಅವರು ತುಂಬ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹುಡುಗಿ ಅಂತಲೇ ಹೇಳಬೇಕು. ಯಾಕಂದರೆ ಅವರು ಅಷ್ಟೇ ಅವ್ರ ಹಸ್ಬೆಂಡ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅವರು ಇವನ್ MNC ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಡೆಫಿನೆಟಾಗಿ ನಾನು ಅದಕ್ಕೆ ಒಂದು MNC ಎಂಪ್ಲಾಯಿ ಆ್ಯಕ್ಟರ್ ಜೊತೆಗೆ ನಾನ್ ಆ್ಯಕ್ಟರು ಇರಲಿ ಅಂದ್ಬಿಟ್ಟೆ ನಾನು ಇವ್ರನ್ನ ಕರೆಸಿದ್ದು. ಯಾಕೆಂದರೆ ಸೊ ಅವ್ರ ಒಪಿನಿಯನ್ ತುಂಬ ಮ್ಯಾಟ್ರ್ ಆಗುತ್ತೆ ನಿಮಗೆ. ಸೊ ಈ ವಿಷಯಕ್ಕೆ ಡೆಫಿನೆಟಾಗಿ ನಿಮ್ಮದು ಅವ್ರದ್ದು ಒಂದು ಕೆಲವು ಒಪಿನಿಯನ್ಗಳು ನಿಮಗೆ ತುಂಬ ಒಂದು ಆ್ಯಡ್ ಆನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಂದಕ್ಕೆ ನೀವೇ ಕೇಳ್ಬೋದು ಅವ್ರ ಪ್ರಶ್ನೆ. ನೀವೇನಕ್ಕೆ ಜಾಯ್ನ್ ಆಗಲಿಲ್ಲ ಈ ಗ್ಯಾಂಗ್ಗೆ? ಆ್ಯಕ್ಚುಲಿ ನಾನು ಜಾಯ್ನ್ ಆಗೋಣ ಅಂತಿದ್ದೆ, ಬಟ್ ಟೈಮ್ ಇರಲಿಲ್ಲ. ನಾನು ಅದಕ್ಕೆ ಅವ್ರಿಗೆಲ್ಲ ಹಿಂದೆಯಿಂದ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೆ. ನಾನು ಒಂದಿನ ಶೂಟ್ ಮಾಡೋ ದಿನ ಹೋಗಿದ್ದೆ ಅವ್ರನ್ನೆಲ್ಲ ನೋಡೋಕ್ಕೆ. ಸೊ ಗಿರೀಶ್ ಅವ್ರದ್ದು ಡೆಡಿಕೇಶನ್ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಕರೆಕ್ಟ್ ಟೈಮಿಗೆ ಬಂದ್ರಾ ಇಲ್ವಾ ಎಲ್ಲ ನೋಡ್ಕೊತಾರೆ. ಸೊ ಎಲ್ಲರೂ ಕರೆಕ್ಟ್ ಟೈಮಿಗೆ ಬರ್ತಾಯಿದ್ದಾರಾ ಅಥವಾ ದಾರಿಲಿ ಏನಾದ್ರು ತೊಂದರೆ ಆಯಿತಾ, ತುಂಬ ಕೇರಿಂಗು. ಸೊ ಎಲ್ಲ ಆ್ಯಕ್ಟರ್ಸೂ ಚೆನ್ನಾಗಿ ಮಾಡ್ತಾಯಿದ್ದಾರಾ ಇಲ್ವಾ, ಅಕಸ್ಮಾತ್ ಏನಾದ್ರು ಸರಿಯಾಗಿ ಬರಲಿಲ್ಲ ಅಂದರೆ ಶಾರ್ಟು ಅವ್ರಿಗೆ ತಿರ್ಗಾ ಹೇಳ್ಕೊಟ್ಟು ಹೇಗೆ ಮಾಡಬೇಕು ಅಂತೆಲ್ಲ ಫುಲ್ಲು ನೀಟಾಗಿ ಹೇಳಿ ಮಾಡಿಸ್ತಿದ್ರು. ಸೊ ತುಂಬ ಡೆಡಿಕೇಶನ್ನಿಂದ ಮಾಡಿದ್ದಾರೆ. ಅವ್ರ ಡೆಡಿಕೇಶನ್ನಿಂದ ಇವತ್ತು ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೂ ಮಾಡಬೇಕು ಅಂತ ಅನಿಸ್ತಿದೆ, ಬಟ್ ಇವಾಗೇನು ಮಾಡೋಕ್ಕಾಗಲ್ಲ, ಶೂಟ್ ಎಲ್ಲ ಮುಗ್ದೋಗಿದೆ. ಬಟ್ ಐ ಆಮ್ ಪ್ರೌಡ್ ಆಫ್ ಆಲ್ ಆಫ್ ದೆಮ್. ದೇ ಆಲ್ ಹ್ಯಾವ್ ಡನ್ ದೇರ್ ಬೆಸ್ಟ್. ಸೊ I wish them very good luck for the coming more albums. ನೆಕ್ಸ್ಟ್ ಟೈಮ್ ಚಾನ್ಸ್ ಕೊಟ್ಬಿಡಿ ಪಾಪ. ಖಂಡಿತ ಇವ್ರ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ, ನಾನು ಇಂಥ ಒಂದು ಸಾಂಗಲ್ಲಿ ಕಾಣಿಸ್ಕೊಳ್ಳಿಲ್ವಲ್ಲ. ಖಂಡಿತ ಸರ್, ನೆಕ್ಸ್ಟ್ ಒಂದು ದೊಡ್ಡ ಮೂವಿನ ಮಾಡೋಣ ಅಂತಿದ್ದೀನಿ. ನೋಡೋಣ ಸರ್, ಏನಾದರೂ ಆಗಿದ್ರೆ ಖಂಡಿತ ನೋಡಿ ಮೂವಿ ಆಫರ್ ಕೊಟ್ಟು ನೋಡಿ. ಎಲ್ಲರಿಗೂ ಸಾಂಗ್ ಅಂದ್ರೆ ನಮಗೆ ಮೂವಿ ನೋಡೋಣ. ಅಕಸ್ಮಾತ್ ದೇವ್ರ ದಯೆಯಿಂದ ಅದಾದರೆ ಖಂಡಿತ ಇವರೆಲ್ಲ ಏನಾದರೂ ಒಂದು ತಗೊಳ್ಳೋಣ ಸರ್, ಆ ಕಲೆನ ಹೊರಗಡೆ ತರೋಣ ಅಲ್ವಾ. ಖಂಡಿತ ಸರ್. ಹಲೋ ಸರ್, ನಾವು ಕ್ಯಾಬ್ ಡ್ರೈವರ್ ಕಾಲ್ ಮಾಡ್ತಿರೋದು. ನಿಮ್ಮ ಲೊಕೇಶನ್ ಆಫೀಸಿಗೆ ಬರ್ತೀರಾ ಸರ್? Virish Krishna is back. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ, ಇದು ಎಂತ ಬಾಳು ನಮ್ದು. ಟೆನ್ಷನ್ 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 ಸ್ಟಾರ್ಟ್ ಆಯ್ತು ಟೆನ್ಷನ್, ಸೋಮವಾರ ಬಂದ್ಬಿಟ್ರೆ ಸ್ಟಾರ್ಟ್ ಆಯ್ತು ಟೆನ್ಷನ್. ಕ್ಯಾಬ್ ಡ್ರೈವರ್ ಬೋರ್ಡಿಂಗ್, OTP ಲಾಗಿನ್, ಪ್ರೊಡಕ್ಷನ್ ಕ್ವಾಲಿಟಿ, ಟಾರ್ಗೆಟ್ ಟ್ರೈನಿಂಗ್, ಮೀಟಿಂಗು ರಿಪೋರ್ಟಿಂಗು, ದಿನಾನು ಇದೆ ಗೋಳು, ಮ್ಯಾನೇಜರ್ ಟೀಯಲ್ಲೂ ಯಾವಾಗ್ಲೂ ಬಾಕ್ಸಿಂಗು. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ, ಇದು ಎಂತ ಬಾಳು ನಮ್ದು. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ, ಇದು ಎಂತ ಬಾಳು ನಮ್ದು. ಮನೆಯಲ್ಲಿ ನೋಡಿದ್ರೆ ಸಾವಿರ ಟೆನ್ಷನ್, ಆಂಡೆಯಲ್ಲಿ ಬರ್ತಿಲ್ಲ ಗೌರ್ಮೆಂಟ್ ಪೆನ್ಷನ್, ಡಿಗ್ರಿ ಮುಗಿದವರಿಗೆ MNC ಸಜೆಷನ್, ಬೇರೇನು ಮಾಡೋದು ಎಲ್ಲಾನು ಕ್ವಶನ್. ಮ್ಯಾನೇಜ್ಮೆಂಟ್ HR ಇಲ್ಲಿ ಕಾಲೇಷನ್, ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ ಇಲ್ಲಿ ಹೈ ಕಮಾಂಡ್, ಪಾರ್ಲಿಮೆಂಟ್ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ಎಲ್ಲ ಬರೆಯಲ್ಲಿ ಡಮ್ಮಿಗಳು, ಎಂಪ್ಲಾಯೀಸ್ ಇಲ್ಲಿ ಎಲ್ಲ ಸರ್ಟಿಫೈಡ್ ಕತ್ತೆಗಳು. ಫೈನಲಿ ಫ್ರೈಡೇ ಬಂದೇ ಬಿಡ್ತು, ಡೇಟಿಂಗು ಔಟಿಂಗು ರೈಡಿಂಗು ಶುರು, ಸ್ಮೋಕಿಂಗು ಬೂಸಿಂಗು ನಾನ್ ಸ್ಟಾಪ್ ಗುರು, ಮೇಕಪ್ ಮೆತ್ಕೊಂಡು ಕುಣಿಯೋ ಕಲರ್ ಕೋಳಿಗಳು, ರುಚಿ ನೋಡೋಕೆ ಕಾಯ್ತಾ ಇರೋ ಗಂಡು ಹೊರಿಗಳು. ಬೆಗ್ ಮೇಲೆ ಬೆಕ್ಕು, ನಾವು ಫುಲ್ಲು ಟೈಟು, ಮಲ್ಗೋದು ಲೇಟು, ಬೆಳಗ್ಗೆ ಆಗೋಯ್ತು, ಮಂಡೆ ಬಂದ ಬಿಡ್ತು, ತೂ 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 ತೂ. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ, ಇದು ಎಂತ ಬಾಳು ನಮ್ದು. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಎಲ್ಲ, ಇದು ಎಂತ ಬಾಳು ನಮ್ದು. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನೀವೇನು ಮಾಡ್ತೀರಾ? ನನ್ನ ಹೆಸರು ರೋಹಿತ್ ಅಂತ, ನಾನು ಒಬ್ಬ MNC ಎಂಪ್ಲಾಯಿ. ನನ್ನ ಸಹೋದ್ಯೋಗಿ ಮತ್ತು ಸ್ನೇಹಿತರಾದಂಥ ಒಬ್ಬ ನಟರಾಜ್ ಅಂತ ಒಬ್ಬರಿದ್ದರು, ಅವರ ಫ್ರೆಂಡ್ ಇವರು.
ಸೊ ಅವ್ರ ಮೂಲಕ ಇವರ ಪರಿಚಯ ಆಯಿತು. ಆಮೇಲೆ ಈ ಥರ ಒಂದು ಮಾಡ್ತಾಯಿದ್ದೀನಿ, ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರು. ಓಕೆ, ಟೆನ್ಷನ್ ಆಗಿರುತ್ತಲ್ಲ ಫ್ರೈಡೇವರೆಗೂ, ಸ್ವಲ್ಪ ಕಳಿಯೋಣ ಅಂತ ಜಾಯ್ನ್ ಆದ್ವಿ. ಚೆನ್ನಾಗಿ ಬಂದಿದೆ, ನೋಡಿದ್ವಿ ಎಲ್ಲರೂ. ಇದು ಮತ್ತು ಕರ್ನಾಟಕ ನ್ಯೂಸ್ ಬೀಟ್ ಕಡೆಯಿಂದ ಎಸ್ಟಾಬ್ಲಿಷ್ ಆಗ್ತಾಯಿದೆ ಸಾಂಗು. ಅದು ತುಂಬ ಸಹಾಯ ಮತ್ತು ಖುಷಿ ಕೂಡ ಆಗ್ತಾಯಿದೆ. ನೋಡಿ, ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು ಇವರು. ಈ IT-BT ಸೆಕ್ಟರು, ಮೀಡಿಯಾ ಎರಡು ಬೇರೆ ಬೇರೆ ವರ್ಷನ್ಸ್ ಆಫ್ ಫೀಲ್ಡು. ಏನಕ್ಕಂದರೆ ಬೇರೆ ಬೇರೆ ಒಕೇಶನ್ಗಳಲ್ಲಿ ಒಟ್ಟಿಗೆ ಸಿಗೋಕ್ಕಾಗೋದಿಲ್ಲ. ನಮಗೆ ಒಂದು ಕ್ಯೂರಿಯಾಸಿಟಿ ಇದೆ, ಈ MNC ಕಂಪನಿಗಳಲ್ಲಿ ಕೆಲಸ ಮಾಡೋರು ಕನ್ನಡ ಮೀಡಿಯಾಗಳ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. ಏನಕ್ಕಂದರೆ ಇವತ್ತು ನಮಗೆ ಬಹಳ ಸ್ಪೆಷಲ್ ಒಕೇಶನ್ನು, ಒಂದು ನ್ಯೂಸ್ ಚಾನಲ್ಲು ಆಲ್ಬಮ್ ಸಾಂಗನ್ನು ರಿಲೀಸ್ ಮಾಡಿದೆ. ನೀವು ಚಾನಲ್ಗಳನ್ನ ನೋಡೋ ವೇ ಆಫ್ ಸ್ಟೈಲ್ ಏನು ಸರ್? ನಾವು ಆ್ಯಸ್ ಎ ಫ್ಯಾಕ್ಟ್ ಹೇಳ್ತೀನಿ ಸರ್, ನಿಮಗೆ MNC ಎಂಪ್ಲಾಯೀಸ್ಗಳಿಗೆ ನಾನು ಹೇಳ್ತೀನಲ್ಲ, ಪಾಪ ಅವ್ರು ಬೆಳಗ್ಗೆ ಎದ್ರೆ ಇನ್ನು ರಾತ್ರಿ ಮಲಗೋವರೆಗೂ ಅವ್ರಿಗೆ ಟೈಮೇ ಇರಲ್ಲ. ಇನ್ನು ನೀವು ನ್ಯೂಸ್ ಚಾನಲ್ಲು, ಆಮೇಲೆ ಈ ಕಡೆ ಏನಂದರೆ ಈ ಕೆಲವು ಇವಾಗೆಲ್ಲ ಹೆಂಗೆ ಅಂದರೆ ದೊಡ್ಡ ದೊಡ್ಡ ಮೂವಿಗಳು ನೋಡೋಕ್ಕೂ ಟೈಮ್ ಇರಲ್ಲ. ಸೊ ಈ ಥರ ಪರಿಸ್ಥಿತಿಲಿದ್ದಾರೆ. ಅವ್ರಿಗೇನಂದರೆ ಒಂದು ಶಾರ್ಟ್, ಒಂದು ಈ ಥರ ನೋಡಿ, ಒಂದು ಆಲ್ಬಮ್ ಸಾಂಗು, ಇಲ್ಲ ಒಂದು ವೆಬ್ ಸೀರೀಸು, ಒಂದು ಚಿಕ್ಕ ಚಿಕ್ಕ ಎಪಿಸೋಡ್ ನೋಡ್ಕೊಂಡು ಹೋಗೋದು. ಸೊ ಈ ಥರ ಇದು ಸಿಕ್ಬಿಟ್ರೆ ಒಂದು ಫ್ರೀ ಟೈಮಲ್ಲಿ ಪಾಪ ನೋಡ್ಕೊಂಡ್ಬಿಡ್ತಾರೆ. ಅಂದರೆ ಎಷ್ಟೋ ಜನ ತಮ್ಮ ಇಂಟ್ರೆಸ್ಟ್ ಇರೋರು ಮಾತ್ರ. ಇನ್ನು ಕೆಲವರು ಅವರು ಪರ್ಸ್ನಲ್ ಲೈಫಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಈ ಕಡೆ ವರ್ಕ್ ಪ್ರೆಷರು, ಈ ಕಡೆ ಪರ್ಸನಲ್ ಲೈಫಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಪಾಪ ಅವ್ರ ಪರ್ಸನಲ್ ಲೈಫ್ಗೆ ಟೈಮ್ ಸಿಗಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಇನ್ನು ನ್ಯೂಸ್ ಬಗ್ಗೆ ಅಂದರೆ ಈಗ ನಿಮಗೆ ಗೊತ್ತಿರಬೇಕು ಸರ್, ನೀವು ಈಗಿರೋ ಜನಗಳಿಗೆ ಐಡಿಯಾ ಬಗ್ಗೆ, ನ್ಯೂಸ್ ಚಾನಲ್ಗಳು ನೋಡೋರೇ ತುಂಬ ಕಡಿಮೆ. ಓಕೆನಾ? ಅಂದರೆ ನ್ಯೂಸ್ ಚಾನಲ್ ನೋಡೋರು ಹೆಂಗೆ ಅಂದರೆ ನಿಜವಾಗಲೂ ಇಂಟ್ರೆಸ್ಟ್ ಇರೋರು. ಇವಾಗ ಪ್ರತಿಯೊಂದು ನಮ್ಮ ಡೈಲಿ ಲೈಫಲ್ಲಿ ಏನೇನಾಗುತ್ತೆ, ಏನೇನು ಅಂತ ಆ ಇಂಟ್ರೆಸ್ಟ್ ಇರೋರು, ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇರೋರು, ಜನರಲ್ ನಾಲೆಜ್ ಬೆಳೆಸ್ಕೋಬೇಕು ಅಂತ ಇರೋರು, ಸೊ ಅವರು ಪಕ್ಕಾ ನ್ಯೂಸ್ ನೋಡ್ತಾರೆ ಸರ್, ಅದರದ್ದು ಎರಡು ಮಾತಿಲ್ಲ. ಸೊ ಇನ್ನೊಂದು ನ್ಯೂಸ್ ಚಾನಲ್ಗಳು ಗೊತ್ತು ನಿಮಗೆ, ಇವಾಗ ಏನಂದರೆ ಒಂದು ನ್ಯೂಸ್ ಹಾಕಿದ್ರೆ ಅಂದರೆ ರಿಪೀಟ್ ಮಾಡಿ ಟೆಲಿಕಾಸ್ಟ್ ಸುಮಾರು ಹೊತ್ತು ಅದೇ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಕೆಲವ್ರು ಏನು ಮಾಡ್ತಾರೆ, ಕೆಲವರು ನೋಡ್ತಾರೆ. ಸೊ ಅದೊಂದು ಅಡ್ವಾಂಟೇಜು. ಇನ್ನೊಂದು ಇವ್ರು ಹೇಳಿದೆ ಹೇಳ್ತಾರೆ, ಬೇಜಾರು ಮಾಡ್ಕೊಬೇಡಿ. ಸೊ ಸ್ವಲ್ಪ ಒಂದು ಫ್ಯಾಕ್ಟ್ ಅಂದರೆ ಒಂದು ಕ್ಯಾಂಡಿಡೇಟ್ ಇಲ್ಲ, ಅದೇ ಕಟು ಸತ್ಯ, ಅದನ್ನ ನಿಮ್ಮ ಬಾಯಿಂದ ಹೇಳ್ಸೋಣ ಅಂತಾನೆ ನಾನು ಕೇಳಿದ್ದು. ಅದೇ ಒಂದು ಕಟು ಸತ್ಯ ಏನಂದ್ರೆ, ಇವ್ರು ಹೇಳಿದೆ ರಿಪೀಟ್ ಮಾಡಿದೆ ಕಚ್ಚಿದೆ ಇರ್ತಾರೆ. ಅಯ್ಯೋ ಇದೇನಪ್ಪ ಅಂದ್ಬಿಟ್ಟು ಒಂದು ಈ ಅರ್ಧ ಅವರ್ ಇದರಲ್ಲಿ, ಅರ್ಧ ಅವರ್ ನ್ಯೂಸಲ್ಲಿ 20 ನಿಮಿಷ ಬರೀ ಹಳೇದೇ ಹೇಳಿರ್ತಾರೆ ಬ್ಯಾಕ್ಗ್ರೌಂಡು. ಆಮೇಲೆ ಕ್ಲೈಮ್ಯಾಕ್ಸ್ಗೆ ಪಾಯಿಂಟಿಗೆ ಬಂದಿರ್ತಾರೆ ಲಾಸ್ಟ್ 10 ಮಿನಿಟ್ಸಲ್ಲಿ. ಸೊ ಇದನ್ನು ನೋಡೋ ಅಷ್ಟೆಲ್ಲ ಅವ್ರಿಗೆ ಇನ್ನೂ ತಲೆ ಕೆಟ್ಟೋಗಿರುತ್ತೆ. ಅಲ್ಲಿ ಅವ್ರ ಪೇಷನ್ಸೇ ಇರಲ್ಲ. ಫಸ್ಟ್ ಆಫ್ ಆಲ್ ಅವ್ರು ನೋಡಬೇಕಂದ್ರೆ, ನಿಮ್ಗೆ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ನ್ಯೂಸ್ ಚಾನಲ್ ಅವರು ಯಾವುದೋ ಒಂದು ಕಂಟೆಂಟ್ ಬಗ್ಗೆ ತೊಗೊಂಡಾಗ ಫಸ್ಟ್ ಸ್ಟಾರ್ಟಿಂಗ್ ಏನು ಹೇಳಿರ್ತಾರೆ, ಸ್ಟಾರ್ಟ್ ಮಾಡಿದಾಗ ಪ್ರೋಗ್ರಾಮ್ ಬಗ್ಗೆ ಅವ್ರು ಲಾಸ್ಟ್ ಒಂದು 10 ನಿಮಿಷ ನಿಜವಾಗ್ಲೂ ಇಂಟ್ರೆಸ್ಟ್ ಇರೋರು ಲಾಸ್ಟ್ 10 ನಿಮಿಷ ನೋಡಿದ್ರೆ ಸಾಕು. ಯಾಕಂದರೆ ಫಸ್ಟ್ 20 ಮಿನಿಟ್ಸು ಬರೀ ಹಳೇದೇ ಬೇರೆ ಬೇರೆ ವಿಷಯಗಳೇ ತೊಗೊಂಡು ಹೇಳಿರ್ತಾರೆ. ಸೊ ಅದು ಒಂದು ಸಪೋರ್ಟ್ ಅಂತ ಇಟ್ಕೊಂಡು ಮಾಡಿರ್ತೀರ, ಅದು ನಿಮ್ಮ ಪ್ರಮೋಷನ್ಗೂ ಮಾಡಿರ್ತೀರ. ಸೊ ಬಟ್ ಅದೇನೇ ಸರ್, ಟೈಮ್ ಇರಲ್ಲ ಅವ್ರಿಗೆ ಪಾಪ, ಅದೊಂದು ಕನ್ಸ್ಟೆಂಟ್ ಇರುತ್ತೆ ಸರ್ ಅವ್ರಿಗೆ. ಈ ತುಂಬ ಜನ MNC ಕಂಪ್ನಿಗಳಲ್ಲಿ ಕೆಲಸ ಮಾಡೋರು, ಡೇಟಾ ಆಫೀಸ್ಗಳಲ್ಲಿ ವರ್ಕ್ ಮಾಡೋರು ಇದನ್ನೇ ಹೇಳ್ತಾ ಇರ್ತಾರೆ, ನಾವು ವರ್ಕ್ ಮಾಡ್ತಾ ನಿಧಾನಕ್ಕೆ ಮನೆಯವ್ರಿಗೆ ಟೈಮ್ ಕೊಡೋದನ್ನೇ ಮರ್ತೋಗ್ಬಿಡ್ತೀವಿ ಅಂತ. ಇದ್ರ ಬಗ್ಗೆ ನಿಮ್ಮ ಡಿಸ್ಕ್ರಿಪ್ಷನ್ ಏನು ಸರ್? ನಿಜ ಸರ್, ಪಾಪ ಮರೆಯೋದಲ್ಲ ಸರ್. ಅವ್ರಿಗೆ ಹೆಂಗಿರುತ್ತೆ ಪ್ರೆಷರ್ ಅಂದರೆ, ಆ್ಯಸ್ ಎ ಎಕ್ಸ್ಪೀರಿಯನ್ಸ್ ನಾನೇ ಹೇಳ್ತೀನಿ. ಹೆಂಗಿರುತ್ತೆ ಅಂದರೆ ಸರ್, ಎಲ್ಲಿ ಸರ್ ಇವಾಗ ಈ ಕಡೆ ಕೆಲಸ ಆಗಬೇಕು, ಈ ಕಡೆ ಮೇಲಿಂದ ಪ್ರೆಷರ್ ಇರುತ್ತೆ. ಓಕೆ, ನಾ ಕೆಲಸ ಫಿನಿಷ್ ಮಾಡಿಲ್ಲ, ಟಾರ್ಗೆಟ್ ಫಿನಿಷ್ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತು, ನೆಕ್ಸ್ಟ್ ಡೇನು ಅದೇ ಕಂಟಿನ್ಯೂ ಆಗುತ್ತೆ. ಅವ್ರು ಕೆಲವು ಟೈಮ್ ಪಾಪ ನೆಮ್ಮದಿ ಊಟ ಮಾಡೋಕ್ಕೂ ಪಾಪ ನೆಮ್ಮದಿ ಇರಲ್ಲ, ಟೈಮ್ ಇರಲ್ಲ. ಸೊ ಆ ಥರ ಆಗ್ಬಿಟ್ಟಿರುತ್ತೆ. ಇನ್ನು ಪರ್ಸ್ನಲ್ ಲೈಫು ಈ ಕಡೆ ಅಂತ ಹೋದಾಗ ಅವರು ಕ್ಲೋಸ್ಡ್ ಒನ್ಸ್ಗೆ ಏನಾಗುತ್ತೆ ಅಂದರೆ, ಟೈಮ್ ಕೊಡೋಕ್ಕೆ ಒಂದು ಕಾಲ್ ಮಾಡೋಕ್ಕೂ ಟೈಮ್ ಇರಲ್ಲ ಕೆಲವು ಟೈಮು. ಆ ಕಡೆಯಿಂದ ಪರ್ಸ್ನಲ್ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಮನೆ ಕಡೆಯಿಂದ, ಬರೀ ನೀವು ಕೆಲಸನೇ ಆಗೋಯ್ತು ಅಂತ. ನಾನು ಅದಕ್ಕೆ ಹೇಳಿದ್ನಲ್ಲ, ಕೆಲಸಕ್ಕೆ ತಳ್ಳಿದ್ಯಾರು, ಈ ಬಾವಿಗೆ ತಳ್ಳಿದ್ಯಾರು ಫಸ್ಟು? ಅದು ಪೇರೆಂಟ್ಸೇ ಅಲ್ವಾ? ಈ ಎಜುಕೇಷನ್ ಮುಗ್ದು ಕೆಲಸಕ್ಕೆ ಹೋಗು ಮಗನೇ ಅಂತ ತಳ್ಳಿದ್ಯಾರು ಬಾವಿಗೆ? ಆ ಬಾವಿಯಿಂದ ತಳ್ಳಿಬಿಟ್ಟು ಆಮೇಲೆ ಆ ಬಾವಿಯಿಂದ ಎದ್ದು ಬಾ ಮಗನೇ ಅಂತ ಈಸಿಯಾಗಿ ಬಾ ಅಂತ ಅಂದ್ಬಿಟ್ರೆ ಹೆಂಗೆ ಬಂದ್ಬಿಡ್ತಾರೆ ಅಲ್ವಾ? ಅಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಆಗಲೇ. ಇನ್ನು ಬರಬೇಕಂದ್ರೆ ಅದೇನಾದರೂ ಒಂದು ಮ್ಯಾಜಿಕ್ ಆಗಬೇಕು ಆ ಬಾವಿಯಿಂದ ಆಚೆ ಬರಬೇಕಂದ್ರೆ. ಸೊ ಆವಾಗ ಅವ್ರಿಗೆ ಪಾಪ ಎಲ್ಲ ಕಡೆ ಟೈಮ್ ಕೊಡೋಕ್ಕೆ ಸಾಧ್ಯತೆ ಆಗುತ್ತೆ. ಪಾಪ ಎಷ್ಟೋ ಜನ ನಾನು ನೋಡಿದ್ದೀನಲ್ಲ,
ಒಂದು ವಾರ ಒಂದೊಂದು 2 ವಾರ ಗಂಡ ಹೆಂಡತಿ ಸಿಗಲ್ಲ. ಈ ಕಡೆ ಬೆಳಗ್ಗೆ ಗಂಡ ಕೆಲಸ ಮಾಡಿದ್ರೆ ನೈಟ್ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳೆ. ಈ ಕಡೆ ರಾತ್ರಿ ಗಂಡ ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಹೆಂಡತಿ ಕೆಲ್ಸಕ್ಕೆ ಹೋಗಿರ್ತಾಳೆ, ಇಲ್ಲ ಗಂಡ ಕೆಲ್ಸಕ್ಕೆ ಹೋಗಿರ್ತಾನೆ. ಹಿಂಗಾಗ್ತಾ ಇರುತ್ತೆ, ನಿಮಗೆ ಗೊತ್ತು. ಈ ಕಡೆ ನೈಟ್ ಶಿಫ್ಟು, ರೊಟೇಷನ್ ಶಿಫ್ಟ್ ಎಲ್ಲ ಇರುತ್ತೆ. ಇನ್ನು ವೀಕೆಂಡ್ಗಳು 1 ದಿನ 2 ದಿನ ಸಿಗೋದ್ರಲ್ಲಿ ಏನು ಕೆಲಸ ಮಾಡ್ತಾರೆ ಅಂದರೆ ಏನು ಅವ್ರ ಪರ್ಸನಲ್ ಇದನ್ನು ನಾವು ಅವರು ಪಾಪ ಅವರು ಪರ್ಸನಲ್ ಥಿಂಗ್ ಶೇರ್ ಮಾಡೋಕ್ಕಾಗಲಿ, ಪಾಪ ಕಾಲ ಕಳೆಯೋಕ್ಕಾಗಲಿ ಪಾಪ ಅಂಥ ಸಮಯ ಸಿಗೋಲ್ಲ ಸರ್ ಅವ್ರಿಗೆ. ಸೊ ಇದರಿಂದ ಪರ್ಸನಲ್ ಲೈಫ್ ತುಂಬ ಎಫೆಕ್ಟ್ ಆಗ್ತಾ ಇದೆ, ಅದು ಮಾತ್ರ ಸತ್ಯ ಸರ್. ಓಕೆ ಗಿರೀಶ್ ಅವರೇ, ತಂಡ ಕಟ್ಕೊಂಡಿದ್ದೀರಾ, ತುಂಬ ಸ್ಪಾರ್ಕಿಂಗ್ ಆದಂಥ ಒಂದು ಎಫರ್ಟ್ಸ್ ಕಾಣಿಸ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟಲ್ಲಿ ಈಗಾಗಲೇ ಸಾಂಗು ರಿಲೀಸ್ ಆಗಿದೆ, ಒಂದು ಒಳ್ಳೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸು ಈ ಸಾಂಗ್ ಜೊತೆಗೇನೆ ಶುರು ಆಗಿದೆ ಅಂತ ಹೇಳ್ಬೋದು. ನಿಮ್ಮ ಮುಂದಿನ ಹೆಜ್ಜೆ ಹೇಗಿರುತ್ತೆ? ಸೊ ಖಂಡಿತ ಸರ್, ಮೊದಲನೇದಾಗಿ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ಗೆ ನನ್ನ ಪೂರಕವಾದ ವಂದನೆಗಳು ಸರ್. ಯಾಕೆಂದರೆ ನಿಮಗಾಗಲಿ ಪ್ರತಿಯೊಂದು ಇಡೀ ಟೀಮ್, ಎಡಿಟಿಂಗ್ ಟೀಮ್ ಆಗಲಿ, ನಿಮ್ಮ ಟೀಮಲ್ಲಿ ಮತ್ತು ನಮ್ಮ ನಾಗರಾಜ್ ಅರೆಹೊಳೆ ಸರ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಅದು ಬಾಯಲ್ಲಿ ಹೇಳಿದ್ರೆ ಅದು ಕಡಿಮೆ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ನಾನು ಯಾವ ಚಿರಋಣಿಯಾಗಿರ್ತೀನಿ. ಅವ್ರು ನನಗೆ ನಿಲ್ಲಿಸೋಕ್ಕಾಗಲ್ಲ. ನಮ್ಮ ಫಸ್ಟ್ ಆಲ್ಬಮ್ ಸಾಂಗಿಂದ ಪರಿಚಯ. ಸೊ ಆ ಬಾಂಡಿಂಗು ಇನ್ನೂ ಹಾಗೇ ನಡೀತಾ ಇದೆ. ಅದೊಂದು ನಮಗೆ ತುಂಬ ಖುಷಿ. ಅವ್ರಿಗೆ ನನ್ನ ಮೇಲೆ ಅಷ್ಟು ಪ್ರೀತಿ, ಅವ್ರಿಗೆ ಗೊತ್ತು ನಾನು ಏನೋ ಒಂದು ಮಾಡ್ತೀನಿ ಅನ್ನೋ ಭರವಸೆ ನನ್ನ ಮೇಲೆ ಇದೆ ಅಂತ ಅಂದ್ಕೊತೀನಿ. ಸೊ ಅದರಿಂದ ನಾನು ನಿಲ್ಸೋಕ್ಕಾಗಲ್ಲ ಆದಮೇಲೆ ಕ್ರಿಯೇಟಿವ್ ಆಗಿ ತರೋಣ ಅಂತ ಇದು ಡೆಫಿನೆಟಾಗಿ ಇದೊಂದು ನಾನು ಡಿಫ್ರೆಂಟಾಗಿ ಕೊಡೋಣ ಅಂದ್ಬಿಟ್ಟು ಜನಗಳಿಗೆ ಕೊಟ್ಟಿದ್ದು. ನಾರ್ಮಲ್ ಲವ್, ರೌಡಿಸಮು, ಈ ಸಾಂಗ್ಗಳು, ಈ ಪಾರ್ಟಿ ಸಾಂಗ್ಸ್ ಬಿಟ್ಟು ಒಂದು ಡಿಫ್ರೆಂಟಾಗಿ ಕೊಡೋಣ, ನಮ್ಮ ಸುತ್ತ ಸೊಸೈಟಿ ಬಗ್ಗೆ ಕೊಡೋಣ. ಸೊ ಮೇಯ್ನ್ ಅದೇ ಬೇಕಾಗಿರೋದಲ್ವ ಜನಗಳಿಗೆ, ಸಮಾಜಕ್ಕೆ ಬೇಕಾಗಿರೋದೇ ಅದು. ನಮ್ಮಲ್ಲಿ ಏನಾಗ್ತಾಯಿದೆ ಅನ್ನೋದೇ ಬೇಕಾಗಿರೋದಲ್ವ. ಸೊ ಅದನ್ನು ಕೊಟ್ಟಿದ್ದೀನಿ. ಸೊ ಎಲ್ಲರ ಕಡೆಯಿಂದ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾಯಿದೆ, ಅದೇ ಒಂದು ದೊಡ್ಡ ಖುಷಿ. ಮತ್ತು ಇದು ಅಷ್ಟು ದೊಡ್ಡದಾಗೆ ಕರ್ನಾಟಕ ನ್ಯೂಸ್ ಬೀಟ್ ಚಾನಲಲ್ಲಿ ಫಸ್ಟ್ ಟೈಮ್ ಹಿಸ್ಟ್ರಿ ಆಫ್ ಆಲ್ಬಮ್ ಸಾಂಗಲ್ಲಿ ಅಂದ್ಕೊತೀನಿ ನ್ಯೂಸ್ ಚಾನಲ್ ಕಡೆಯಿಂದ ರಿಲೀಸ್ ಆಗ್ತಾ ಇರೋದು ಒಂದು ದೊಡ್ಡ ಹೆಮ್ಮೆ ಸರ್. ಇದೊಂದು ದೊಡ್ಡ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೆ ಖಂಡಿತ ಎಲ್ಲರಿಗೂ, ಇಡೀ ಕರ್ನಾಟಕ ಜನತೆ ನೋಡಿ ಹಾರೈಸಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಖಂಡಿತ ಕೇಳ್ಕೊತೀನಿ. ಪ್ರತಿಯೊಬ್ಬರು ಇಡೀ ಪ್ರಪಂಚಕ್ಕೆ ತಲುಪೋ ಹಾಗೆ ಈ ಹಾಡನ್ನ ನೀವೆಲ್ಲರೂ ಶೇರ್ ಮಾಡಬೇಕು ಅಂತ ಖುಷಿಯಾಗಿ ಹೇಳ್ಕೊತೀನಿ. ಮತ್ತು ನಮ್ಮ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಇಲ್ಲ, ಇದು ಎಂತ ಬಾಳು ನಮ್ದು. ಹಲೋ ಸರ್, ನಾವು ಕ್ಯಾಬ್ ಡ್ರೈವರ್ ಕಾಲ್ ಮಾಡ್ತಿರೋದು. ನಿಮ್ಮ ಲೊಕೇಶನ್ ಆಫೀಸಿಗೆ ಬರ್ತೀರಾ ಸರ್? Fish Krishna is back. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಇಲ್ಲ, ಇದು ಎಂತ ಬಾಳು ನಮ್ದು. ಟೆನ್ಷನ್ 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 ಸ್ಟಾರ್ಟ್ ಆಯ್ತು ಟೆನ್ಷನ್, ಸೋಮವಾರ ಬಂದ್ಬಿಟ್ರೆ ಸ್ಟಾರ್ಟ್ ಆಯ್ತು ಟೆನ್ಷನ್. ಕ್ಯಾಬ್ ಡ್ರೈವರ್ ಬೋರ್ಡಿಂಗ್, OTP ಲಾಗಿನ್, ಪ್ರೊಡಕ್ಷನ್ ಕ್ವಾಲಿಟಿ, ಟಾರ್ಗೆಟ್ ಟ್ರೈನಿಂಗ್, ಮೀಟಿಂಗು ರಿಪೋರ್ಟಿಂಗು, ದಿನಾನು ಇದೆ ಗೋಳು, ಮ್ಯಾನೇಜರ್ ಟೀಯಲ್ಲೂ ಯಾವಾಗ್ಲೂ ಬಾಕ್ಸಿಂಗು. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಇಲ್ಲ, ಇದು ಎಂತ ಬಾಳು ನಮ್ದು. ಎಂತ ಬಾಳು ನಮ್ದು, ಇದು ಎಂತ ಬಾಳು ನಮ್ದು, ರುಚಿ ಸ್ವಾದ ಬಣ್ಣ ಇಲ್ಲ, ಇದು ಎಂತ ಬಾಳು ನಮ್ದು. ನೋಡಿದ್ರೆ 1000 ಟೆನ್ಷನ್, ಆಂಡಲ್ಲಿ ಬರ್ತಿಲ್ಲ ಗೌರ್ಮೆಂಟ್ ಪೆನ್ಷನ್, ಡಿಗ್ರಿ ಮುಖೋರಿಗೆ MNC ಸಜೆಷನ್, ಬೇರೇನು ಮಾಡೋದು ಎಲ್ಲಾನು ಕ್ವಶನ್. ಮ್ಯಾನೇಜ್ಮೆಂಟ್ HR ಇಲ್ಲಿ ಕೋಲೇಷನ್, ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ ಇಲ್ಲಿ ಹೈ ಕಮಾಂಡ್, ಪಾರ್ಲಿಮೆಂಟ್ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ಎಲ್ಲ ಬರೆಯಲ್ಲಿ ಡಮ್ಮಿಗಳು, ಎಂಪ್ಲಾಯೀಸ್ ಇಲ್ಲಿ ಎಲ್ಲ ಸರ್ಟಿಫೈಡ್ ಕತ್ತೆಗಳು. ಫೈನಲಿ ಫ್ರೈಡೇ ಬಂದೇ ಬಿಡ್ತು, ಡೇಟಿಂಗು ಔಟಿಂಗು ರೈಡಿಂಗು ಶುರು, ಸ್ಮೋಕಿಂಗು ಬೂಸಿಂಗು ನಾನ್ ಸ್ಟಾಪ್ ಗುರು, ಮೇಕಪ್ ಮೆತ್ಕೊಂಡು ಕುಣಿಯೋ ಕಲರ್ ಕೋಳಿಗಳು, ರುಚಿ ನೋಡೋಕೆ ಕಾಯ್ತಾ ಇರೋ ಗಂಡು ಹೋರಿಗಳು. ಬೆಕ್ ಮೇಲೆ ಬೆಕ್ಕು, ನಾವು ಫುಲ್ಲು ಟೈಟು, ಮಲ್ಗೋದು ಲೇಟು, ಬೆಳಗ್ಗೆ ಆಗೋಯ್ತು, ಮಂಡ ಬಂದ ಬಿಡ್ತು, ತೂ 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 ತೂ. ಎಂತ
ಎಂತ ಪಾಳು ನಮ್ದು ಇದು ಎಂತ ಪಾಳು ನಮ್ದು ರುಚಿ ಸ್ವಾದ ಬಣ್ಣ ಇಲ್ಲ ಇದು ಎಂತ ಪಾಳು ನಮ್ದು ಎಂತ ಪಾಳು ನಮ್ದು ಇದು ಎಂತ ಪಾಳು ನಮ್ದು ರುಚಿ ಸ್ವಾದ ಬಣ್ಣ ಇಲ್ಲ ಇದು ಎಂತ ಪಾಳು ನಮ್ದು. ನೋಡಿದ್ರಲ್ಲ ವೀಕ್ಷಕರೇ, ಟೆನ್ಷನ್ ಬಿಟ್ಟಾಕಿ ಲೈಫಲ್ಲಿ ಯಾವಾಗಲೂ ಖುಷಿಯಾಗಿರಿ. ಕಷ್ಟಗಳು ಮನುಷ್ಯನಿಗೆ ಅಲ್ವಾ ಬರೋದು. ಈ ಒಂದು ಸೈಕಲಾಜಿಕಲ್ ಮೆಸೇಜು ಈ ಒಂದು ಹರಟೆಯಲ್ಲಿ ನಮಗೆ ಸಿಕ್ತು. ನಾವು ಸುಮ್ಮನೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಯಾವಾಗಲೂ ಟೆನ್ಷನ್ಗಳು ತಗೊಳ್ತಾ ಇರ್ತೀವಿ, ತಲೆಗೆ ತೊಗೊಂಡ್ಬಿಡ್ತೀವಿ. ಅದರಿಂದ ನಮ್ಮ ಭವಿಷ್ಯ ಹೇಗೆ ಹೋಗುತ್ತೆ ಅಂತ ನಾವು ಟೆನ್ಷನ್ ತಗೊಳ್ಳೋ ಅಂಥ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. ಈಗಾಗಲೇ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಯೂಟ್ಯೂಬ್ ಚಾನಲಲ್ಲಿ ಸಾಂಗ್ ರಿಲೀಸ್ ಆಗಿದೆ. ಯಾರು ಬೇಕಾದರೂ ಅಲ್ಲಿ ಹೋಗಿ ನೋಡ್ಬೋದು. ಅಂದರೆ ಸಾಂಗ್ ಏನಕ್ಕೆ ಮಾಡಿದ್ದಾರೆ, ಅದರ ಮೂಲ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಸಾಂಗ್ ಏನೋ ಬಂದಿದೆ, ಅದನ್ನು ಮನರಂಜನೆಯಾಗಿ ತೆಗೆದುಕೊಳ್ಳದೆ ಅದರಿಂದ ನಾವು ಯಾವ ಎಸೆನ್ಸ್ಗಳನ್ನು ಪಡೆದುಕೊಳ್ಬೋದು ಅಂತ ಯೋಚಿಸಿದ್ರೆ ಬಹುಶಃ ಈ ಸಾಂಗ್ನ ಒಂದು ಉದ್ದೇಶ ಸಾರ್ಥಕತೆಯನ್ನು ಪಡೆದುಕೊಳ್ತಾ ಹೋಗುತ್ತೆ. ನಾನು ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಟೀಮ್ನ ಒಂದು ಬಿಂದಾಸ್ ಸ್ಟೆಪ್ಸ್ ಹಾಕಿ ಆಮೇಲೆ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ. ಟೆನ್ಷನ್ ಸ್ಟಾರ್ಟ್ ಆಯ್ತು ಟೆನ್ಷನ್. ಎಂತ ಪಾಳು ನಮ್ದು ಇದು ಎಂತ ಪಾಳು ನಮ್ದು.